ನಮಸ್ಕಾರ. ಹೋಮಿಯೋಕೆ ಇಂಟರ್ನ್ಯಾಷನಲ್ ಅರ್ಪಿಸುವ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶಿಲ್ಪ. ಬೆನ್ನು ಹೊರೆಯ ತೊಂದರೆ ಇತ್ತೀಚೆಗೆ ಸಾಮಾನ್ಯವಾಗಿ ಬಂದಿದೆ. ನಾವು ಮಾಡ್ತಿರೋ ಕೆಲಸ ಇರಬಹುದು, ನಾವು ಕೂತ್ಕೊಳ್ಳೋ ಒಂದು ಪೋಸ್ಚರ್ ಇರಬಹುದು, ಅಥವಾ ನಾವು ಮಲ್ಕೊಳ್ಳೋದಿರಬಹುದು, ಹೀಗೆ ಒಂದು ನಮ್ಮ ಕೆಲಸ ಇರಬಹುದು, ಏನೇ ಒಂದಿರಬಹುದು, ನಮ್ಮ ಬೆನ್ನು ಅಥವಾ ಏನಂತೀವಿ ಡಿಸ್ಕ್ ಅಂತ ಹೇಳ್ತೀವಿ, ಬೆನ್ನು ಹೊರೆಯ ತೊಂದರೆ ಅಂತ ಹೇಳ್ತೀವಿ. ಯಾಕೆ ಅದು ಬರುತ್ತೆ? ಸರ್ವೇ ಸಾಮಾನ್ಯವಾಗಿ ಅದು ಒಂದು ಸರ್ಟನ್ ಏಜ್ ನ ನಂತರ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಸಣ್ಣ ಸಣ್ಣ ವಯಸ್ಸಿನವ್ರಿಗೂ ಕೂಡ ಈ ಬೆನ್ನು ನೋವು ಅಂತ ಹೇಳ್ತಾರೆ. ಇದು ಯಾಕೆ? ಇದು ನಾವು ಕೆಲಸದ ಒತ್ತಡದಿಂದ ಆಗ್ತಾ ಇರೋಂಥ ತೊಂದರೆನಾ, ಅಥವಾ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತನಾ, ಅಥವಾ ಇನ್ನು ಯಾವ ಕಾರಣಗಳಿರಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂತ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಎಲ್ಲಾ ಸಮಸ್ಯೆಗಳು ಕೂಡ ಇತ್ತೀಚೆಗೆ ತುಂಬಾ ವೇಗವಾಗಿ ಬೆಳೀತಾ ಇರೋದ್ರ ಜೊತೆಗೆ ಈ ಡಿಸ್ಕ್ ಪ್ರಾಬ್ಲಮ್ ಕೂಡ ಅಷ್ಟೇ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಇದೆ? ಸಾಕಷ್ಟು ಜನ ಹೇಳ್ತಾರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಒಂದು ಸಲ ಬನ್ನಿ, ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ಒಂದು ಚಿಕಿತ್ಸಾ ವಿಧಾನ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ನಮ್ಮ ಪೂರ್ವಜರು ಕೂಡ ಈ ಒಂದು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಇಷ್ಟಪಟ್ಟು ತಗೊಳ್ತಾ ಇದ್ರು. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಚಿಕಿತ್ಸಾ ವಿಧಾನ ಅಂತ. ಸೊ ಹಾಗಾಗಿ ಈ ಒಂದು ಚಿಕಿತ್ಸಾ ವಿಧಾನದಲ್ಲಿ ಬೆನ್ನು ಹುರಿಯ ತೊಂದರೆಗೆ ಯಾವ ರೀತಿಯ ಚಿಕಿತ್ಸೆಗಳು ಇದೆ, ಈ ಒಂದು ಬೆನ್ನು ಹುರಿಯ ತೊಂದರೆ ಏನಂತೀವಿ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಇದು ಬಂದಾಗ ಯಾವ ರೀತಿ ನಾವು ನಮ್ಮ ಲೈಫ್ ಸ್ಟೈಲ್ ನ ಬೆಳೆಸ್ಕೋಬೇಕು, ಇವೆಲ್ಲದರ ಬಗ್ಗೆ ಕೂಡ ಮಾತಾಡೋಣ. ಅಂಡ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಉಮರ್ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಶೋ ಡಾಕ್ಟರ್. ಹಲೋ. ಡಾಕ್ಟರ್, ಬೆನ್ನು ಹುರಿಯ ತೊಂದರೆ ಈಗ ಆಲ್ಮೋಸ್ಟ್ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಇಟ್ಸ್ ವೆರಿ ಕಾಮನ್ ಪ್ರಾಬ್ಲಮ್ ಅಂತದ್ದು. ನಾವು ಮಕ್ಕಳಲ್ಲೂ ಕೂಡ ಈಗ ಡಿಸ್ಕ್ ಪ್ರಾಬ್ಲಮ್ ಅಂತ ನೋಡ್ತಾ ಇದೀವಿ. ಬಟ್ ದ ಎಕ್ಸಾಕ್ಟ್ ಥಿಂಗ್ ಇಸ್, ಅದು ಎಕ್ಸಾಕ್ಟ್ ಮಕ್ಳು ಬರ್ತಾ ಇರೋದು ಡಿಸ್ಕ್ ಪ್ರಾಬ್ಲಮ್ ಏನಾ, ಅಥವಾ ಈ ಮಿಡ್ಲ್ ಏಜ್ ಅವ್ರಿಗೆ ಬರ್ತಾ ಇರೋದು ಅದು ಡಿಸ್ಕ್ ಪ್ರಾಬ್ಲಮ್ ಏನಾ, ಅಥವಾ ನಮ್ಗೆ ಇವಾಗ ಏಜ್ ಸ್ವಲ್ಪ ಆಗ್ತಾ ಡಿಸ್ಕ್ ಪ್ರಾಬ್ಲಮ್ ಇರಬಹುದೇನೋ ಅಂತ ಅನ್ಕೊಳ್ತೀವಿ. ಬಟ್ ಈಗ ನಾನು ಹೇಳಿದ್ನಲ್ಲ, ಇನ್ನ 2 ಕ್ಯಾಟಗರೀಸು. ಸೊ ಅವ್ರಿಗೆ ಯಾಕೆ ಬರ್ತಾ ಇದೆ, ಅಂಡ್ ಜೊತೆಗೆ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಎಕ್ಸಾಕ್ಟ್ಲಿ ಏನಂತ ಹೇಳ್ತಾರೆ ಡಾಕ್ಟರ್? ನೋಡಿ, ನೀವು ಪಾಯಿಂಟ್ ಔಟ್ ಮಾಡ್ತಿರೋ ಥರ ಫಸ್ಟ್ ಒಂದು ಪೇನ್. ಸೊ ಈಗ ಯಾವುದೇ ಒಂದು ಪೇನ್ ಬಂದಾಗ, ಇದು ಬೆನ್ನು ನೋವಲ್ಲಿ ಇವತ್ತು ನಾವು ಮಾತಾಡ್ತಿರುವಂಥ ಟಾಪಿಕ್ಕು ಬ್ಯಾಕ್ ಪೇನ್. ಸೊ ಈಗ ಬ್ಯಾಕ್ ಪೇನ್ ಬಂದಿದ ತಕ್ಷಣ ಅದು ಡಿಸ್ಕ್ ಪೇನಾ, ಈಗ ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಬಂದಾಗ ಅದು ಡಿಸ್ಕ್ ಸಮಸ್ಯೆನ ಇರುತ್ತೋ ಇಲ್ವೋ ಅಂತ ಹೇಳ್ಕೊಳೋದಕ್ಕಿಂತ ಮುಂಚೆ, ಈ ಪೇನ್ನ ನಾವು ಜನರಲಿ 2 ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀರಿ. ಈಗ ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದ್ರೆ, ನಾವು ನಮ್ಮ ದಿನನಿತ್ಯ ಏನೊಂದು ಆಕ್ಟಿವಿಟೀಸ್ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ, ತುಂಬ ಜಾಸ್ತಿ ಸ್ಟ್ರೆಸ್ ಆದಾಗ, ಸ್ಟ್ರೇನ್ ಆದಾಗ, ಮಸಲ್ ಫಟೀಗ್ ಆದಾಗ ನೋವು ಬಂದಾಗ, ಇದಕ್ಕೆ ನಾವು ಮಸ್ಕ್ಯುಲರ್ ಪೇನ್ ಅಥವಾ ಅಕ್ಯೂಟ್ ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ. ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಬೆನ್ನು ನೋವು, ಸೊಂಟ ನೋವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಈ ಒಂದು ನೋವು ಬರೋದು ಇದು ಮೆಕ್ಯಾನಿಕಲ್ ಪೇನ್. ಈ ಒಂದು ಮೆಕ್ಯಾನಿಕಲ್ ಪೇನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಅಂತ ನಾವು ಹೇಳ್ತೀರಿ. ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರೆ, ಇದಕ್ಕೆ ಒಂದು ವೇಳೆ ನಾವು ಯಾವುದೇ ಥರದ ಒಂದು ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೂ ಕೂಡ ಈ ಒಂದು ನೋವು ಹಾಗೆ 1 ವಾರ ಅಥವಾ ಮ್ಯಾಕ್ಸಿಮಮ್ 2 ವಾರ ಸಮಯದಲ್ಲಿ ಆ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ. ಇನ್ನೊಂದು ನೋವು ಬರಬಹುದು ವೇರ್ ಇದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀರಿ. ಸೊ ಈ ಕ್ರಾನಿಕ್ ಪೇನ್ ಬರೋದಕ್ಕೆ ಸಾಕಷ್ಟು ರೀಸನ್ಸ್ ಇರಬಹುದು, ವೇರ್ ಅದನ್ನ ನಾವು ಮತ್ತೆ ಮಾತಾಡೋಣ. ಈ ಒಂದು ಕ್ರಾನಿಕ್ ಪೇನ್ ಅಲ್ಲಿ ಒಂದು ವಿಧ ಈ ಒಂದು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳಬಹುದು. ಈಗ ಈ ಒಂದು ಡಿಸ್ಕ್ ಸಮಸ್ಯೆ ಜನರಲಿ ಸರ್ಟನ್ ಏಜ್ ಗ್ರೂಪ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತೀರಿ, ವೇರ್ ಒಂದು 45-50 ಇಯರ್ಸ್ ಆದ್ಮೇಲೆ ಈ ಒಂದು ಡಿಸ್ಕ್ ಸಮಸ್ಯೆ ಬರಬಹುದು, ವೇರ್ ಏಜ್ ರಿಲೇಟೆಡ್ ಚೇಂಜಸ್ ಆಗಬಹುದು. ಮಕ್ಕಳಲ್ಲಿ ನಾವು ನೋಡ್ತೀರಿ, ವೇರ್ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ವೇರ್ ಕುತ್ತಿಗೆ ನೋವು ಅಥವಾ ಸೊಂಟ ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಮಕ್ಕಳಲ್ಲಿ ಬರೋದು ಇದಕ್ಕೆ ಡಿಸ್ಕ್ ಸಮಸ್ಯೆ ಅಲ್ಲ. ಸೊ ಇದಕ್ಕೆ ನಾವು ಗ್ರೋತ್ ಪೇನ್ ಅಂತ ಹೇಳ್ತೀರಿ. ಅಂದರೆ ಆ ಒಂದು ಡೆವಲಪಿಂಗ್ ಏಜ್ ಗ್ರೂಪಲ್ಲಿ ಮಕ್ಕಳಿಗೆ ಸಾಕಷ್ಟು ಕ್ಯಾಲ್ಸಿಯಂ ಇರಬಹುದು, ವಿಟಮಿನ್ ಡಿ ಇರಬಹುದು, ಫಾಸ್ಫರಸ್ ಇರಬಹುದು, ಜಿಂಕ್ ಇರಬಹುದು, ಇವೆಲ್ಲ ತುಂಬ ಹೆಚ್ಚಾಗಿ ಬೇಕಿರುತ್ತೆ. ಈಗ ಒಂದು ವೇಳೆ ಅವ್ರು ತಗೊಳ್ತಿರೋ ಆಹಾರದಲ್ಲಿ ಆ ಒಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಈ ಥರದ ಒಂದು ಗ್ರೋತ್ ಪೇನ್ ಆಗಬಹುದು. ಸೊ ಗ್ರೋತ್ ಪೇನ್ ಆದಾಗ ಮಕ್ಕಳು ಈ ಥರ ಒಂದು ನೆಕ್ ಪೇನ್ ಅಥವಾ ಲೋವರ್ ಬ್ಯಾಕ್ ಪೇನ್ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಇದೊಂದು ಕಾಯಿಲೆ ಅಲ್ಲ, ಒಂದು ಫಿಸಿಯಾಲಜಿಕಲ್ ಚೇಂಜ್. ಇದನ್ನ ನಾವು ಸಪ್ಲಿಮೆಂಟ್ ಮಾಡಿದಾಗ ಆ ಒಂದು ಪೇನ್ ಹಾಗೆ ಕಡಿಮೆ ಆಗಿಬಿಡುತ್ತೆ. ಸೊ ಈಗ ಬರುವಂಥದ್ದು ಡಿಸ್ಕ್ ಸಮಸ್ಯೆ ಅಥವಾ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಏನಿದೆಯೋ, ಇದು ನಾವು ನೋಡ್ತೀರಿ ವೇರ್ ನಮ್ಮ ಬೆನ್ನು ಮೂಳೆ ಮಧ್ಯ ಸರ್ಟನ್ ಸ್ಟ್ರಕ್ಚರ್ಸ್ ಇರುತ್ತೆ.
ಸೊ ಒಂದು ವೇಳೆ ಆ ಸ್ಟ್ರಕ್ಚರಲ್ಸ್ ಏನಾದರೂ ಚೇಂಜಸ್ ಆದಾಗ ಆಗ ನೋವು ಕಂಡುಬರೋದು, ಇದಕ್ಕೆ ನಾವು ಡಿಸ್ಕ್ ಪೇನ್ ಅಂತ ಹೇಳ್ತೀರಿ. ಸೊ ಈ ಒಂದು ಡಿಸ್ಕ್ ಸಮಸ್ಯೆ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಆಗಿ ಎರಡು ವಿಧದಲ್ಲಿ ನಾವು ನೋಡ್ತೀರಿ. ಬೇರೆ ತುಂಬ ಸಿವಿಯರ್ ಎಕ್ಸ್ಕ್ರೂಸಿಯೇಟಿಂಗ್ ಪೇನ್ ಇರುತ್ತೆ. ಎಷ್ಟು ಮಟ್ಟಕ್ಕೆ ಪೇನ್ ಇರತ್ತಂದರೆ ಆ ಒಬ್ಬ ವ್ಯಕ್ತಿಗೆ ಟರ್ನ್ ಮಾಡೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಫಾರ್ವರ್ಡ್ ಬೆಂಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ಅವರು ಬೆಂಡ್ ಆಗಿದ್ರೆ ಅದನ್ನು ಮತ್ತೆ ಅವ್ರ ಬೆನ್ನ ಸ್ಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ಸಿವಿಯರ್ ಪೇನ್ ಇರುತ್ತೆ. ಸೊ ಇದು ಅಕ್ಯೂಟ್ ಸ್ಪ್ಯಾಸಮ್ ಆಗಬಹುದು. ಓರ್ ಇದೇ ಥರ ಅದು ಹೆಚ್ಚಾಗ್ತಾ ಹೋದಾಗ ಅದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ನಾವು ಹೇಳ್ತೀರಿ. ಸೊ ಯಾವುದೇ ಒಂದು ನೋವು ಲೋವರ್ ಬ್ಯಾಕ್ ರೀಜನಲ್ಲಿ 4 ವಾರಕ್ಕಿಂತ ಹೆಚ್ಚಾಗಿ ಉಳಿದುಕೊಳ್ತಾ ಇದ್ರೆ, ಅದರ ಜೊತೆ ಪೇನ್ ರೇಡಿಯೇಟಿಂಗ್ ಆಗ್ತಾ ಇದ್ರೆ, ಅಂದರೆ ನಮ್ಮ ತೊಡೆಯ ಭಾಗದಲ್ಲಿರಬಹುದು ಅಥವಾ 2 ಕಾಲಲ್ಲೂ ಕೂಡ ನೋವು ಕಂಡು ಬರೋದಿರಬಹುದು, ಅಥವಾ ನೋವು ಜೊತೆ ಜೋಮ್ ಬರೋದಿರಬಹುದು, ಈ ಥರದ ಒಂದು ಸಮಸ್ಯೆ ಇದ್ರೆ ಆಗ ಇದಕ್ಕೆ ನಾವು ಡಿಸ್ಕ್ ಪೆಥಾಲಜಿ ಅಥವಾ ಡಿಸ್ಕ್ ಪೇನ್ ಆಗ್ತಿದೆ ಅಂತ ನಾವು ಹೇಳಬಹುದು. ಅಂತಂದ್ರೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಸಣ್ಣ ಮಕ್ಕಳಿಗಾದ್ರೆ ಅದು ಅವ್ರ ಬೆಳೀತಾ ಇರೋದ್ರಿಂದ ಕೆಲವೊಂದು ಅಂಶಗಳು ಕಡಿಮೆ ಇದ್ರೆ ದೇಹದಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಅಂತಂದ್ರೆ ಈಗ ಈ ವಯಸ್ಸಾದವರಲ್ಲಿ ಈ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ವಯಸ್ಸಿಗೆ ಅನುಗುಣವಾಗಿ ಕಾಣೋ ಅಂತದ್ದ, ಅಥವಾ ಅವರಲ್ಲಿ ಏನಾದ್ರೂ ಕಡಿಮೆ ಇದೆ ಅಂತ ಕಾಣಿಸೋತಕ್ಕಂಥದ್ದ, ಯಾವ ತರ ಅಂತ ಹೇಳ್ತೀರಾ? ಇನ್ ಏಜ್ ರಿಲೇಟೆಡ್ ಚೇಂಜಸ್ ಅಲ್ಲೂ ಕೂಡ, ಲೈಕ್ ಫಾರ್ ಎಕ್ಸಾಂಪಲ್ 45-50 ಇಯರ್ಸ್ ಆದ್ಮೇಲೂ ಕೂಡ ಒಂದು ವೇಳೆ ಲಾಂಗ್ ಸ್ಟ್ಯಾಂಡಿಂಗ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೂ ಕೂಡ ಲೋವರ್ ಬ್ಯಾಕ್ ಪೇನ್ ಕಂಡು ಬರ್ತಾ ಹೋಗುತ್ತೆ. ಸೊ ಆ ಸ್ಟೇಜಸ್ ಅಲ್ಲೂ ಕೂಡ ನಾವು ಮತ್ತೆ ಅದೇ ತರದ ಸಪ್ಲಿಮೆಂಟ್ಸ್ ಮಾಡ್ಕೊಂಡ್ರೆ ಆ ನೋವು ಹಾಗೆ ಕಡಿಮೆ ಆಗ್ಬಿಡುತ್ತೆ. ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಓವರ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಡಿಸ್ಕ್ ಸಮಸ್ಯೆಗೆ ಟರ್ನ್ ಆಗಬಹುದು. ಈಗ ಇದು ತುಂಬಾ ಕಾಮನ್ ಆಗಿ ನಾವು ನೋಡ್ತೀರಿ, ಮಹಿಳೆಯರಲ್ಲಿ ನಾವು ನೋಡ್ತೀರಿ ವೇರ್ ಪೋಸ್ಟ್ ಡೆಲಿವರಿ ಇರಬಹುದು ಅಥವಾ ಪೋಸ್ಟ್ ಸಿಸೇರಿಯನ್ ಸೆಕ್ಷನ್ ಇರಬಹುದು, ಮಹಿಳೆಯರಲ್ಲಿ ಲೋವರ್ ಬ್ಯಾಕ್ ಪೇನ್ ಕಂಡು ಬರ್ತಾ ಹೋಗುತ್ತೆ. ಸೊ ಆ ಲೋವರ್ ಬ್ಯಾಕ್ ಪೇನ್ ಜನರಲಿ ಆಗ ಸ್ಟಾರ್ಟ್ ಆದಾಗ 6 ಮಂತ್ಸ್ 8 ಮಂತ್ಸ್ ಅಥವಾ 1 ಇಯರ್ ವರೆಗೂ ಬರೀ ಈ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ, ಪೋಸ್ಚರಲ್ ಇಂಬ್ಯಾಲೆನ್ಸಸ್ ಆಗಿರೋದ್ರಿಂದ, ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿರೋದ್ರಿಂದ ಈ ಒಂದು ಸಮಸ್ಯೆ ಆಗ್ತಿರುತ್ತೆ. ಬಟ್ ಒಂದು ವೇಳೆ ಆ ಒಂದು ಲೇಡಿ ಪೇಷಂಟ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ, ಪೌಷ್ಟಿಕ ಆಹಾರ ತಗೊಂಡಿಲ್ಲ ಅಥವಾ ಅವರ ಪೋಸ್ಚರ್ನ ಸರಿ ಮಾಡಲಿಲ್ಲ ಅಥವಾ ಬಾಡಿ ವೆಯ್ಟ್ನ ರೆಡ್ಯೂಸ್ ಮಾಡಲಿಲ್ಲ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಈ ಏನೊಂದು ಬರೀ ಡಿಫಿಷಿಯನ್ಸಿಯಿಂದ ಒಂದು ನೋವು ಇತ್ತು, ಇದು ಒಂದು ಕ್ರಾನಿಕ್ ಪೇನ್ ಆಗಿ, ಲೊಂಬ್ಯಾಗೋ ಆಗಿ, ಟರ್ನ್ ಆಗಿ, ನಂತರ ಅದು ಡಿಸ್ಕ್ ಸಮಸ್ಯೆಯಾಗಿ ಕನ್ವರ್ಟ್ ಆಗಬಹುದು. ಯಾವುದೇ ಒಂದು ಏಜ್ ಗ್ರೂಪಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಸ್ಪೆಸಿಫಿಕಲಿ ಮೂಳೆಗೆ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ಕ್ಯಾಲ್ಸಿಯಂ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಆದಾಗ ಇನ್ಫ್ರೀಕ್ವೆಂಟ್ ಆಗಿ ನೋವು ಬರುತ್ತೆ. ಇನ್ಫ್ರೀಕ್ವೆಂಟ್ ಆಗಿ ಅಂತ ಹೇಳಿದ್ರೆ ನಾವು ತುಂಬ ಜಾಸ್ತಿ ನಡೆದಾಗ, ಓಡಾಡಿದಾಗ, ಕೆಲಸ ಮಾಡಿದಾಗ ಮಾತ್ರ ಒಂಥರ ಬೆನ್ನು ನೋವು, ಸೊಂಟ ನೋವು ಕಂಡು ಬರಬಹುದು. ರೆಸ್ಟ್ ಮಾಡಿದ್ರೆ ನೋವು ಕಡಿಮೆ ಆಗಿಬಿಡುತ್ತೆ. ಸೊ ಈ ಫೀಚರ್ ಒಂದು 6 ಮಂತ್ಸ್ 8 ಮಂತ್ಸ್ 1 ಇಯರ್ವರೆಗೂ ನಡೀಬಹುದು ನಮ್ಮ ಬಾಡಿ ವೇಟ್ ಆ್ಯಂಡ್ ಏಜ್ ಮೇಲೆ. ಸೊ ಒಂದು ವೇಳೆ ಏಜ್ ಅಡ್ವಾನ್ಸ್ ಆಗ್ತಾ ಇದ್ದಾಗ, ಲೈಕ್ 60 ಇಯರ್ಸ್ 70 ಇಯರ್ಸ್ ಇದ್ದಾಗ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ಕಂಡು ಬರಬಹುದು. ಸೊ ಅದೇ ಥರ ಆ ಒಂದು ಸಮಸ್ಯೆ 18-20 ಇಯರ್ಸಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ತುಂಬ ಕಡಿಮೆ ಇದ್ದರೆ ತುಂಬ ಇನ್ನೂ ಅದು ಇನ್ಫ್ರೀಕ್ವೆಂಟ್ ಆಗಿ ಬರುತ್ತೆ. ಬಟ್ ಈ ಒಂದು ಪೇನ್ 4 ವೀಕ್ಸ್ ಮೇಲೆ ರಿಮೇನ್ ಆಗ್ತಿದ್ರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಜೊತೆ ಯಾವುದೇ ಒಂದು ಮನೆ ಮದ್ದು ಮಾಡೋದಿರಬಹುದು ಅಥವಾ ಒಂದು ಮಲಾಮ ಹಚ್ಕೊಳೋದಿರಬಹುದು, ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದ್ದರೆ ಈ ಒಂದು ಸಮಸ್ಯೆನ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಇದನ್ನು ಮೆಷರ್ಸ್ ತಗೊಂಡ್ರೆ ಇದನ್ನು ನಾವು ರಿವರ್ಟ್ ಬ್ಯಾಕ್ ಮಾಡಬಹುದು. ಸೊ ಅದು ಹೆಚ್ಚಾಗ್ಬಿಟ್ರೆ ಬೇರೆ ಆ ಡಿಸ್ಕ್ ಲೀಷನ್ಸ್ ತುಂಬ ಜಾಸ್ತಿ ಆದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸಮಸ್ಯೆ ಯಾವುದೇ ಏಜ್ ಗ್ರೂಪಲ್ಲಿ ಆಫ್ಟರ್ 20-25 ಇಯರ್ಸ್ ಟು 70 ಇಯರ್ಸ್ ಯಾವುದೇ ಏಜ್ ಗ್ರೂಪಲ್ಲಿ ಕಂಡು ಬರಬಹುದು. ಬಟ್ ಅದು ಬಂದಾಗ ಯಾವ ಡಿಸ್ಕ್ ಲೀಷನ್ ಆಗ್ತಾ ಇದೆ, ಅದರ ಜೊತೆ ಬೋನ್ ಡೆನ್ಸಿಟಿ ಹೇಗಿದೆ, ಬೋನ್ ಸ್ಟ್ರೆಂತ್ ಹೇಗಿದೆ, ಅದ್ರ ಮೇಲೆ ಈ ಸಿಂಪ್ಟಮ್ಸ್ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸರ್ ಡಾಕ್ಟರ್, ನೀವೀಗ ಮಾತಾಡುವಾಗ ಹೇಳಿದ್ರಿ 4 ವೀಕ್ಸ್ ನಂತರವೂ ಕೂಡ ಪೇನ್ ಕಂಟಿನ್ಯೂ ಆಗಿ ಬರ್ತಾ ಇದ್ರೆ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರಿ. ಸೊ ಜೊತೆಗೆ ನೀವು ಇನ್ನೂ ಒಂದು ಹೇಳಿದ್ರಿ, ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಬೆನ್ನು ನೋವು ಅನ್ನೋದು ಕಾಣಿಸುತ್ತೆ ಅಂತ ಹೇಳಿದ್ರಿ. ನೀವು ಪರ್ಮನೆಂಟ್ ಅದಿರುತ್ತಾ ಅಥವಾ ಅವ್ರಿಗೂ ಕೂಡ ಆ ಬೆನ್ನು ನೋವು ಬಂದಾಗ ಅದಕ್ಕೇನಾದ್ರು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಾ? ಜನರಲಿ ಪೋಸ್ಟ್ ಡೆಲಿವರಿ ಅಥವಾ ಪೋಸ್ಟ್ LSCS ಸೆಕ್ಷನ್ ಈ ಒಂದು ಪೇನ್
ನಾವು ನೋಡ್ತೀರಿ ಇವರ ಒಂದು 6 to 8 months ವರೆಗೂ ಇರಬಹುದು. ಬಟ್ ಇಟ್ ವಿಲ್ ಬಿ ಅ ವೆರಿ ಡಲ್ ಪೇನ್, ಸಿವಿಯರ್ ಪೇನ್ ಇರೋದಿಲ್ಲ, ಅದರ ಜೊತೆ ರೇಡಿಯೇಟಿಂಗ್ ಪೇನ್ ಇರೋದಿಲ್ಲ. ಅಂದರೆ ಆ ಒಂದು ನೋವು ಬರೀ ಸೊಂಟದಲ್ಲಿ ಮಾತ್ರ ಇರುತ್ತೆ. ಸೊ ಅಲ್ಲಿ ಮತ್ತೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸಲ್ಲಿ. ಸೊ ಹೆಚ್ಚಾಗಿ ನಾವು ಕ್ಯಾಲ್ಶಿಯಂ ತಗೊಂಡು ಅದಕ್ಕೆ ಸರ್ಟನ್ ಸಿಂಪಲ್ ಎಕ್ಸಸೈಸ್ ಇರುತ್ತೆ, ಅದನ್ನು ನಾವು ಮಾಡ್ತಾ ಹೋದರೆ ಯಾವುದೇ ಬೇರೆ ಮೆಡಿಸಿನ್ಸ್ ಇಲ್ಲದೆ ಈ ಒಂದು ಪೇನ್ನ ನಾವು ಸರಿ ಮಾಡ್ಕೊಂಡು ಬರಬಹುದು. ಬಟ್ ಒಂದು ವೇಳೆ ಪೇನ್ ತುಂಬ ಸಿವಿಯರ್ ಇದೆ, ಕೂರಕ್ಕಾಗ್ತಾ ಇಲ್ಲ, ಮಲ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅದ್ರ ಜೊತೆ ಪೇನ್ ರೇಡಿಯೇಟಿಂಗ್ ಪೇನ್ ಆಗ್ತಾ ಇದೆ, ಕಾಲಲ್ಲಿ ಪೇನ್ ಬರ್ತಾ ಇದೆ, ಅಥವಾ ಕಾಲಲ್ಲಿ ನೋವು ಜೊತೆ ಜೋಮ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ನಾವು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ. ಅಗೇನ್ ಈ ಒಂದು ಸ್ಟೇಜಲ್ಲಿ ನಾವು ಮೆಡಿಕೇಶನ್ಸ್ ನಾವು ಕೊಟ್ಟರೆ ಡೆಫಿನೆಟ್ಲಿ ಅದನ್ನು ನಾವು ಸರಿ ಮಾಡಬಹುದು. ಬಟ್ ಒಂದು ವೇಳೆ ಈಗ ತುಂಬ ಒಬೇಸ್ ಲೇಡಿ ಪೇಷಂಟ್ ಇದ್ದಾಗ, ವೇರ್ ಆಲ್ರೆಡಿ ಅವರಿಗೆ ಪ್ರಿಸೀಡಿಂಗ್ ಬ್ಯಾಕ್ ಪೇನ್ ಇತ್ತು, ಬಟ್ ಪೋಸ್ಟ್ ಡೆಲಿವರಿ ಈ ಪೇನ್ ಹೆಚ್ಚಾಗಿದ್ರೆ ಇದರ ಮೆಷರ್ಸ್ ಬೇರೆ ಥರ ಇರುತ್ತೆ, ಇದಕ್ಕೆ ಡೆಫಿನೆಟ್ಲಿ ನಾವು ಮೆಡಿಕೇಶನ್ಸ್ ಮಾಡಬೇಕಾಗತ್ತೆ. ಅದರ್ವೈಸ್ ಇನ್ ಜನರಲ್ ನಾವು ನೋಡ್ತೀರಿ ಬೇರೆ ಒಂದು ಹೆಲ್ತಿ ಫಿಮೇಲ್ ಪೇಷಂಟ್ ಪೋಸ್ಟ್ ಡೆಲಿವರಿ ಪೇನ್ಸ್ ಕ್ರಮೇಣ ನಾವು ಬರೀ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನಾವು ಕರೆಕ್ಟಾಗಿ ತೊಗೊಂಡ್ರೆ ಅದಾಗದೆ ಸರಿ ಹೋಗ್ಬಿಡತ್ತೆ. ಕೆಲವೊಮ್ಮೆ ಡಾಕ್ಟರ್ ಹೇಳೋದೇನಂದ್ರೆ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಸರಿ ಹೋಗುತ್ತೆ, ಲೈಫ್ ಸ್ಟೈಲ್ನ ಕೂಡ ಸರಿ ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾ ಇದ್ರು. ಅಂಡ್ ಇದಕ್ಕೆ ಕಾರಣಗಳು ಏನು ಅಂತ, ಯಾಕಂತಂದ್ರೆ ಸಾಕಷ್ಟು ಕಾರಣಗಳು ಇದೆ. ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು ಅಂತ ಅಂದಾಗ ಅದರ ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಇರಬಹುದು, ಅಥವಾ ಬೇರೆ ಏನೇನಾದ್ರೂ ಹೆಲ್ತ್ ಇಶ್ಯೂ ಇಂದ ಬಂದಿರುವಂತದ್ದು ಇರಬಹುದು, ಸೊ ಅಥವಾ ಜೆನೆಟಿಕ್ ಆಗಿ ಬಂದಿರೋದಿರಬಹುದು. ಸೊ ಹಾಗಾಗಿ ಈ ಬೆನ್ನು ನೋವು ಯಾವ ಕಾರಣಕ್ಕೆ ಬರುತ್ತೆ, ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡು ರೀಸನ್ಸ್ ಏನೇನು ಕಾರಣಗಳು, ಕಾಸಸ್ ಏನುಂಟು ನೋಡಿ. ತಾವು ಹೇಳ್ತಿದ್ದಂಗೆ ಒಂದು ಜೆನೆಟಿಕ್ ಇರಬಹುದು, ಸರ್ಟನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇರಬಹುದು. ಈಗ ಈ ಒಂದು ಡಿಸ್ಕ್ ಸಮಸ್ಯೆ ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ನಾನಾ ಕಾರಣಗಳಿರಬಹುದು, ಒಂದೇ ರೀಸನ್ ಇರೋದಿಲ್ಲ. ಸೊ ಜನರಲಿ ಈ ಒಂದು ಮೂಳೆ ಏನಿದೆಯೋ ಈ ಮೂಳೆ ಮಧ್ಯ ಸರ್ಟನ್ ಕುಶ್ನಿಂಗ್ ಮಟೀರಿಯಲ್ ಇರುತ್ತೆ, ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಅದರ ಜೊತೆ ಈ ಒಂದು ಬೆನ್ನು ಮೂಳೆ ಏನಿದೆಯೋ ಇದಕ್ಕೆ ನಾವು ಆಕ್ಸ್ಕಿಲ್ ಸ್ಕೆಲಿಟನ್ ಅಂತ ನಾವು ಹೇಳ್ತೀವಿ. ಅಂದರೆ ಇದೊಂದು ವೆಯ್ಟ್ ಬೇರಿಂಗ್ ಜಾಯಿಂಟ್. ಈಗ ನಾವು ಕುತ್ಕೊಂಡಾಗ, ನಿಂತ್ಕೊಂಡಾಗ ನಮ್ಮ ಬಾಡಿ ವೆಯ್ಟ್ ಎಲ್ಲ ಈ ಒಂದು ಡಿಸ್ಕ್ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ನಮ್ಮ ಬಾಡಿ ವೆಯ್ಟ್ ಹೆಚ್ಚಿದ್ರೆ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಅಂದರೆ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗುತ್ತೆ. ಸೊ ವಿತ್ ದಟ್ ನಾವು ನೋಡ್ತೀವಿ ಅಂದರೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಟ್ರಯೇಟ್ ಇದ್ದಾಗ, ಜೆನೆಟಿಕ್ ಹಿಸ್ಟ್ರಿ ಇದ್ದಾಗ, ವೇರ್ ತಂದೆ ತಾಯಿ ಅಥವಾ ಅವರ ಬ್ಲಡ್ ರಿಲೇಷನ್ಸಲ್ಲಿ ಯಾರಿಗಾದರೂ ಈ ಒಂದು ಡಿಸ್ಕ್ ಸಮಸ್ಯೆ ಇದ್ದರೆ ಪರ್ಟಿಕ್ಯುಲರ್ ಪೇಷಂಟ್ಸ್ಗೂ ಕೂಡ ಈ ಒಂದು ಡಿಸ್ಕ್ ಸಮಸ್ಯೆ ಬರಬಹುದು. ದಿ ಥರ್ಡ್ ಕಾಮನ್ ರೀಸನ್ ನಾವು ನೋಡ್ತೀರಿ ವೇರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಬಹುದು, ವೇರ್ ನಾವು ಒಂದೇ ಕಡೆ ಕೂತಿ ಸುಮಾರು ಗಂಟೆ ಅಷ್ಟು ಸಮಯ ಕೆಲಸ ಮಾಡೋದಿರಬಹುದು, ಯಾವುದೇ ಥರದ ಒಂದು ಎಕ್ಸಸೈಸ್ ಮಾಡೋದಿಲ್ಲ, ಯಾವುದೇ ಥರದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಇದರಿಂದ ಈ ಒಂದು ಸಮಸ್ಯೆ ಕಂಡುಬರಬಹುದು. ಈ ನಡುವೆ ವೇರ್ ಒಂದು 3 to 4 yearsಲಿಂದ ವೇರ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಹೆಚ್ಚಾಗ್ತಿರೋದ್ರಿಂದ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀರಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ವೇರ್ 8 to 10 hours ಒಂದೇ ಕಡೆ ಕೂತಿ ಕೆಲಸ ಮಾಡ್ತಾರೆ, ಪೌಷ್ಟಿಕ ಆಹಾರ ತೊಗೊಳೋದಿಲ್ಲ. ಇದರಿಂದ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಹೋಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ, ಸ್ಲೀಪ್ ಸೈಕಲ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದರ ಜೊತೆ ಮನೆಯಲ್ಲಿ ಕೂತು ಮಾಡ್ತಿರುವಾಗ ಕೆಲಸನೂ ಕೂಡ ಪೋಸ್ಚರ್ಸ್ ಒಂದೊಂದು ಸರಿ ಮೇಂಟೈನ್ ಮಾಡೋದಿಲ್ಲ. ಸೊ ಇವೆಲ್ಲ ಇದ್ದಾಗ ಈ ಒಂದು ಸಮಸ್ಯೆ ಆಗಬಹುದು. ಇದರ ಜೊತೆ ನಾವು ನೋಡ್ತೀರಿ ವೇರ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಈ ಒಂದು ಸಮಸ್ಯೆ ಆಗಬಹುದು. ಒಂದು ವೇಳೆ ಏನಾದರೂ ಇಂಜುರಿ ಆದಾಗ, ಲೈಕ್ ಸ್ಪೋರ್ಟ್ಸ್ ಇಂಜುರಿ ಇರಬಹುದು ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರಬಹುದು, ಅದಾದ ನಂತರ ಮೂಳೆಗೆ ಪೆಟ್ಟು ಬಿದ್ದಾಗ ಅಥವಾ ಮೂಳೆಯಲ್ಲಿ ಅಲೈನ್ಮೆಂಟ್ ಚೇಂಜ್ ಆದಾಗ ಈ ಒಂದು ಡಿಸ್ಕ್ ಸಮಸ್ಯೆ ಆಗಬಹುದು. ವಿತ್ ದಟ್ ಈ ಒಂದು ಸಮಸ್ಯೆ ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್, ನಾನು ಆಗಲೇ ಹೇಳ್ತಿದ್ದಂಗೆ 45-50 years ಅಥವಾ 55+ ಮೇಲೆ ಡಿಜೆನರೇಷನ್ ಆಗಬಹುದು. ಈ ಡಿಜೆನರೇಷನ್ ಅಂತ ನಾವೇನು ಹೇಳ್ತೀರಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು 18-20 ವಯಸ್ಸಲ್ಲಿ ನಾವು ಹೇಗಿರ್ತೀರಿ, ನಮ್ಮ ಚರ್ಮ ಹೇಗಿರುತ್ತೆ, ನಮ್ಮ ಕೂದಲು ಹೇಗಿರುತ್ತೋ ಅದೇ ನಾವು 50 ವರ್ಷಕ್ಕೆ ಬಂದಾಗ ಅದೇ ಥರ ಇರೋದಿಲ್ಲ, ಅದರಲ್ಲಿ ಸಾಕಷ್ಟು ಚೇಂಜ್ ಆಗುತ್ತೆ. ಸೊ ಹೇರಲ್ಲಿ ಲಸ್ಟರ್ ಕಡಿಮೆ ಆಗ್ತಾ ಹೋಗಬಹುದು, ಸ್ಕಿನ್ ವ್ರಿಂಕಲ್ಸ್ ಬರಬಹುದು. ಸೊ ಸ್ಕಿನ್ನಲ್ಲಿ ಸರ್ಟನ್ ಕೊಲ್ಯಾಜಿನ್ ಫೈಬರ್ಸ್ ಇರುತ್ತೆ, ಆ ಫೈಬರ್ಸ್ ಕ್ರಮೇಣ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಚರ್ಮದ ಮೇಲೆ ಹೇಗೆ ಚೇಂಜಸ್ ಆಗ್ತಾ ಹೋಗುತ್ತೋ ಅದೇ ಥರ ಈ ಒಂದು ಬೆನ್ನು ಮೂಳೆ ಮಧ್ಯ
ಏನು ಒಂದು ಕಾರ್ಟಿಲೇಜ್ ಇರುತ್ತೋ, ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೋ ಅದರಲ್ಲೂ ಕೂಡ ಚೇಂಜಸ್ ಆಗಬಹುದು. ಅದರ ಜೊತೆ ಮೂಳೆಯಲ್ಲೂ ಕೂಡ ಚೇಂಜಸ್ ಆಗಬಹುದು, ಬೇರೆ ಮೂಳೆ ವೀಕ್ ಆಗ್ತಾ ಹೋಗಬಹುದು. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ಅ ಡಿಜೆನರೇಟಿವ್ ಕಂಡೀಷನ್. ಆಸ್ ಏಜ್ ಪ್ರೋಗ್ರೆಸಸ್ ಈ ಒಂದು ಸಮಸ್ಯೆ ಆಗಬಹುದು. ಸೊ ಇದಕ್ಕೆ ಡಿಜೆನರೇಟಿವ್ ಕಂಡೀಷನ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಈ ಡಿಜೆನರೇಷನ್ ಜೊತೆ ಒಂದು ವೇಳೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಲಿಲ್ಲ, ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗಿತ್ತು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು, ಒಂದೇ ಕಡೆ ಕೂತ್ ಕೆಲಸ ಮಾಡೋದಿರಬಹುದು, ಇವೆಲ್ಲ ಇದ್ರೆ ಈ ಒಂದು ಸಮಸ್ಯೆ ಇನ್ನು ಬೇಗ ಕಂಡುಬರಬಹುದು, ಹೆಚ್ಚಾಗಬಹುದು. ಸೊ ನಾನು ಅದೇ ಹೇಳಿದೆ, ಈ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ಒಂದು ಕಾರಣ ಇರೋದಿಲ್ಲ, ನಾನಾ ಕಾರಣಗಳು. ಅದಕ್ಕೆ ನಾವು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀರಿ. ಸೊ ಈ ಥರ ಈ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ಈ ಥರ ಸುಮಾರು ರೀಸನ್ಸ್ನ ನಾವು ನೋಡಬಹುದು. ಸೊ ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ ಸಾಕಷ್ಟು ಕಾರಣಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಹೇಗೆ ನಮಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಎಲ್ಲವನ್ನ ನಾವು ಬದಲಾವಣೆ ಆಗ್ತಾ ಹೋಗುತ್ತೋ ಹಾಗೆ ಕೂಡ ದೇಹದಲ್ಲಿ ಕೂಡ ಈ ಒಂದು ಸಮಸ್ಯೆಗಳು ಕೂಡ ಹೀಗೆ ಬದಲಾಗ್ತಾ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಅಂಡ್ ಜೊತೆಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ಗಳಿದೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡು, ಯಾಕಂದ್ರೆ ಸಾಕಷ್ಟು ಜನಕ್ಕೆ ಹೋಮಿಯೋಪತಿ ಸ್ವಲ್ಪ ಸ್ಲೋ ಆಗತ್ತಾ ಟ್ರೀಟ್ಮೆಂಟು, ನಿಧಾನನ ಅಂತ ಸಾಕಷ್ಟು ಸಲ ಕೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ನೀವು ಆಲ್ಮೋಸ್ಟ್ ಎಲ್ಲಾ ಚಿಕಿತ್ಸೆಗಳನ್ನ ತಗೊಂಡು ಅದು ವರ್ಕ್ ಆಗ್ತಾ ಇಲ್ಲ ಅಂತ ಅಂದಾಗ ಕೊನೆಯಲ್ಲಿ ಬಂದಾಗ ಅದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ ಅಲ್ವಾ. ಸಾಕಷ್ಟು ವರ್ಷಗಳನ್ನ ನೀವು ವ್ಯರ್ಥ ಮಾಡಿರ್ತೀರಾ. ಅಂಡ್ ಈಗ ನೀವು ಟ್ರೀಟ್ಮೆಂಟ್ ಹೋಮಿಯೋಪತಿಲಿ ತಗೋಬೇಕು ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಮೊದಲನೇ ಆದ್ಯತೆ ಏನಿದೆ ಹೋಮಿಯೋಪತಿ ಕೊಡಿ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ನಿಮಗೆ ಟ್ರೀಟ್ಮೆಂಟ್ ಕೂಡ ಮುಗಿಯುತ್ತೆ. ಅಂಡ್ ಎಸ್ ಡಾಕ್ಟರ್, ಯಾವ ತರ ಈ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಟೆಸ್ಟ್ಗಳು ಯಾವ ತರ ಇರುತ್ತೆ ಇದಕ್ಕೆ, ಸ್ಪೆಷಲಿ ಡಿಸ್ಕ್ ಪ್ರಾಬ್ಲಮ್ಗೆ ಅಂತ? ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಕ್ಲಿನಿಕಲ್ ಹಿಸ್ಟ್ರಿ, ವೇರ್ ಒಬ್ಬ ವ್ಯಕ್ತಿಗೆ ಎಷ್ಟು ದಿನದಿಂದ ನೋವಿದೆ, ಯಾವ ಭಾಗದಲ್ಲಿ ನೋವು ಕಂಡು ಬರ್ತಾ ಇದೆ, ಏನು ಮಾಡಿದಾಗ ನೋವು ಹೆಚ್ಚಾಗ್ತಿದೆ, ಏನು ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಒಂದು ಕ್ಲಿನಿಕಲ್ ಹಿಸ್ಟ್ರಿ ಮೇಲೆ ಬಹುಶಃ ನಾವು ಒಂದು ಡಯಾಗ್ನೋಸಿಸ್ನ ನಾವು ಫಾರ್ಮ್ ಮಾಡಬಹುದು. ಅದ್ರ ಜೊತೆ ಸರ್ಟನ್ ನಾವು ಟೆಸ್ಟ್ನ ನಾವು ಮಾಡಿಸ್ತೀರಿ, ವೇರ್ ನಾವು ಬೆನ್ನು ಮೂಳೆ ನಾವು ನೋಡಿದಾಗ, ನಾವು ಆ ಮಸಲ್ಸ್ನ ನಾವು ನೋಡಿದಾಗ ಸರ್ಟನ್ ಏರಿಯಾಸಲ್ಲಿ ಒಂಥರ ಟೆಂಡರ್ನೆಸ್ ಇರುತ್ತೆ, ಮುಟ್ಟಿದಾಗ ನೋವು ಕಂಡು ಬರುತ್ತೆ, ಸ್ಟಿಫ್ನೆಸ್ ಹೆಚ್ಚಿರುತ್ತೆ. ಸೊ ಇದರಿಂದ ನಾವು ಅದನ್ನು ನಾವು ಪಾಯಿಂಟ್ಔಟ್ ಮಾಡಬಹುದು ವೇರ್ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಅದರ ಜೊತೆ ಒಂದು ಸ್ಟ್ರೇಟ್ ರೈಸಿಂಗ್ ಲೆಗ್ ಟೆಸ್ಟ್ ಅಂತ ನಾವು ಒಂದು ಮಾಡ್ತೀರಿ. ಅಂದರೆ ಪೇಷಂಟ್ನ ಸುಪೈನ್ ಪೊಸಿಷನಲ್ಲಿ, ಅಂದರೆ ಬೆಡ್ ಮೇಲೆ, ಎಕ್ಸಾಮಿನೇಷನ್ ಬೆಡ್ ಮೇಲೆ ಪೇಷಂಟ್ನ ಮಲಗಿಸಿ ಅವ್ರ ಕಾಲನ್ನ ಎಲಿವೇಟ್ ಮಾಡೋಕ್ಕೆ ಹೇಳ್ತೀರಿ, ಮಂಡಿ ಮರ್ಚ್ದಂಗೆ ಕಾಲನ್ನ ಮೇಲ್ ಮಾಡೋಕ್ಕೆ ಹೇಳ್ತೀರಿ. ಸೊ ಒಂದು 30-40 ಡಿಗ್ರಿ ಅವ್ರ ಕಾಲನ್ನ ಎಲಿವೇಟ್ ಮಾಡಿ ಅದನ್ನು ಹಾಗೆ ಹಿಡ್ಕೊಂಡಾಗ ಒಂದು 10 ಸೆಕೆಂಡ್ಸಲ್ಲಿ ಪೇನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸೊಂಟದಿಂದ ಪೇನ್ ಸ್ಟಾರ್ಟ್ ಆಗ್ತಾ ತೊಡೆಗೆ ಬರಬಹುದು, ಮೀನ್ ಕಂಡಕ್ಕೆ ಬರಬಹುದು, ಹಿಂಡಿವರೆಗೂ ತುಂಬ ನೋವು ಬರುತ್ತೆ. ನಂತರ ಮತ್ತೆ ಕಾಲನ್ನ ನಾವು ಕೆಳಗಡೆ ಮಾಡ್ತಾ ಹೋದರೆ ಮತ್ತೆ ಆ ಪೇನ್ ಕಡಿಮೆ ಆಗುತ್ತೆ, ಮತ್ತೆ ಕಾಲನ್ನ ನಾವು ಮೇಲ್ ಮಾಡಿದಾಗ ಮತ್ತೆ ನೋವು ಕಂಡು ಬರುತ್ತೆ. ಸೊ ಈ ಒಂದು ಟೆಸ್ಟ್ ಸ್ಟ್ರೇಟ್ ರೈಸಿಂಗ್ ಲೆಗ್ ಟೆಸ್ಟ್ ಅಂತ ನಾವು ಹೇಳ್ತೀರಿ. ಸೊ ಇದು ಪಾಸಿಟಿವ್ ಇದ್ರೆ ಮೋರ್ ಲೈಕ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಅಥವಾ ಸಯಾಟಿಕಾ ಇದೆ ಅಂತ ನಾವು ಹೇಳ್ತೀರಿ. ಅದರ ಜೊತೆ ಪೇಷಂಟ್ನ ವಾಕ್ ಮಾಡಕ್ಕೆ ಹೇಳ್ತೀರಿ, ಕೂರಕ್ಕೆ ಹೇಳ್ತೀರಿ, ಎದೊಳಕ್ಕೆ ಹೇಳ್ತೀರಿ, ಫಾರ್ವರ್ಡ್ ಬೆಂಡ್ ಮಾಡಕ್ಕೆ ಹೇಳ್ತೀರಿ, ಮೂವ್ಮೆಂಟ್ ಮಾಡಕ್ಕೆ ಹೇಳ್ತೀರಿ. ಸೊ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ ವೇರ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗ್ತಿದೆಯಾ, ಸ್ಟಿಫ್ನೆಸ್ ಇದೆ ಅಂತ ನಾವು ನೋಡ್ತೀರಿ. ಸೊ ಇವೆಲ್ಲ ಒಂದು ಕ್ಲಿನಿಕಲ್ ಡೇಟಾ, ಫಿಸಿಕಲ್ ಫೈಂಡಿಂಗ್ಸ್ ಮೇಲೆ ಇದನ್ನು ನಾವು ಡಯಾಗ್ನೋಸ್ ಮಾಡ್ತೀರಿ. ಇದರ ನಂತರ ಇದನ್ನ ಕನ್ಫರ್ಮ್ ಮಾಡೋದಕ್ಕೆ ಸರ್ಟನ್ ಲ್ಯಾಬ್ ಟೆಸ್ಟನ್ನು ನಾವು ಮಾಡಿಸ್ತೀರಿ. ಸೊ ಅದರಲ್ಲಿ ಒಂದು ಪ್ರಮುಖವಾಗಿ ಒಂದು ಇನಿಷಿಯಲ್ ಸ್ಟೇಜಸಲ್ಲಿ ಮಾಡೋದು ಒಂದು ಎಕ್ಸ್ರೇನ ನಾವು ಮಾಡಿಸ್ತೀರಿ. ಸೊ ಎಕ್ಸ್ರೇಲಿ ಮಾಡಿಸಿದಾಗ ಜನರಲಿ ಮೂಳೆ ಮಧ್ಯ ಡಿಜೆನರೇಷನ್ ಆಗ್ತಾ ಇದ್ರೆ ಅಥವಾ ಮಸಲ್ಸ್ ಸ್ಪ್ಯಾಸಮ್ ಆಗ್ತಾ ಇದ್ರೆ, ಮೂಳೆ ಅಲೈನ್ಮೆಂಟ್ ಚೇಂಜ್ ಆಗ್ತಿದೆ, ಕರ್ವೇಚರ್ ಚೇಂಜ್ ಆಗ್ತಿದ್ರೆ ಈ ಒಂದು ಎಕ್ಸ್ರೇಲಿ ಗೊತ್ತಾಗ್ಬಿಡುತ್ತೆ. ಸೊ ಎಕ್ಸ್ರೇಲಿ ಜನರಲಿ ಈ ಸಾಫ್ಟ್ ಸ್ಟ್ರಕ್ಚರ್ಸ್ ಏನಿದೆಯೋ ಅದು ಪಿಕಪ್ ಆಗೋದಿಲ್ಲ. ಸೊ ಮೂಳೆ ಪಿಕಪ್ ಆಗುತ್ತೆ, ಮೂಳೆ ಮಧ್ಯ ಸ್ಪೇಸ್ ಕಡಿಮೆ ಆಗ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಒಂದು ವೇಳೆ ಈ ಏನಾದರೂ ಈ ಡಿಸ್ಕ್ ಸ್ಪೇಸ್ ತುಂಬಾ ಕಡಿಮೆ ಆಗಿದೆಯಾ ಅಥವಾ ಸ್ಟಿನೋಸಿಸ್ ಆಗ್ತಿದೆಯಾ, ಇವೆಲ್ಲ ಆಗೋದಕ್ಕೆ ಹೈಯರ್ ಎಂಡ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಒಂದು CT ಇರಬಹುದು ಅಥವಾ ಒಂದು MRIನ ನಾವು ಮಾಡಿಸ್ತೀರಿ, ಲೋವರ್ ಬ್ಯಾಕ್ ರೀಜನ್ MRI ನಾವು ಮಾಡಿಸ್ತೀರಿ. ಸೊ MRI ಮಾಡಿಸಿದಾಗ ಜನರಲಿ ಅದು ಒಂದು ಕ್ರಾಸ್ ಸೆಕ್ಷನಲ್ ಸ್ಟಡಿ ನಾವು ನೋಡ್ತೀರಿ, ವೇರ್ ಈಚ್ ಮೂಳೆ ಮಧ್ಯ ಅದು ಕಟ್ ಮಾಡ್ತಾ
ಇಮೇಜಸ್ ಕೊಡ್ತಾ ಹೋಗುತ್ತೆ. ಸೊ 3 ಡೈಮೆನ್ಷನಲ್ ಇಮೇಜಸ್ ಸಿಗ್ತಾ ಹೋಗುತ್ತೆ. ಸೊ ಆ ಇಮೇಜಸಲ್ಲಿ ನಾವು ಸ್ಟಡಿ ಮಾಡಿದಾಗ ವೇರ್ ಕ್ಲಿಯರಾಗಿ ಗೊತ್ತಾಗುತ್ತೆ ವೇರ್ ಯಾವ ಮೂಳೆ ಮಧ್ಯ ಈ ಡಿಸ್ಕ್ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಆಗಿದೆ. ಸೊ 2 ಮೂಳೆ ಮಧ್ಯ ಸ್ಪೇಸ್ ಎಷ್ಟಿದೆ, ಈಗ L1 ಮತ್ತು L2 ಮಧ್ಯ ಎಷ್ಟು ಸ್ಪೇಸ್ ಇದೆ, L2 ಮತ್ತು L3 ಮಧ್ಯ ಎಷ್ಟು ಸ್ಪೇಸ್ ಇದೆ. ಸೊ ಈ ಥರ ಈ ಎಲ್ಲ ಮೂಳೆ ಮಧ್ಯ ಸ್ಪೈನಲ್ ಕೆನಾಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀರಿ, ಅದನ್ನು ನಾವು ಅನಲೈಸ್ ಮಾಡ್ತೀರಿ. ಸೊ ಅದ್ರ ಜೊತೆ ಆ ಸುತ್ತಮುತ್ತ ಲಿಗಮೆಂಟ್ಸ್ ಇರುತ್ತೆ, ಡಿಸ್ಕ್ ಸಮಸ್ಯೆ, ಡಿಸ್ಕ್ ಪೆಥಾಲಜಿ, ಆ ಡಿಸ್ಕ್ ಸಮಸ್ಯೆ ಹೇಗೆ ಆಗ್ತಾ ಇದೆ, ಆಂಟೀರಿಯರ್ ಸೈಡ್ ಆಗಿದೆಯಾ, ಪೋಸ್ಟೀರಿಯರ್ ಸೈಡ್ ಆಗಿದೆಯಾ, ಇವೆಲ್ಲ ಈ ಒಂದು MRI ಟೆಸ್ಟ್ ಮುಖಾಂತರ ಇದನ್ನು ನಾವು ಡಯಾಗ್ನೋಸ್ ಮಾಡ್ತೀರಿ. ಸೊ ಇನ್ನು ಸಾಕಷ್ಟು ತಿಳ್ಕೊಳ್ಳೋದಿದೆ ಅಂಡ್ ಇದರ ವಿಧಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ಒಂದು ಬೆನ್ನು ಹುರಿಯ ತೊಂದರೆ ಬಗ್ಗೆ ನಾವು ಮಾತಾಡ್ತಿದ್ರೆ ಇದರಲ್ಲಿ ಸಾಕಷ್ಟು ವಿಧಗಳಿದೆ. ಅದರ ಬಗ್ಗೆ ನಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನಾವು ಇದರ ಬಗ್ಗೆ ತಿಳ್ಕೊಂಡು ಪ್ರಶ್ನೆಗಳು ಕೇಳೋದಕ್ಕೂ ಕೂಡ ಸುಲಭ ಆಗುತ್ತೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ, ಅದೊಂದು ಸಣ್ಣ ಬ್ರೇಕ್ ನಂತರ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಸಣ್ಣ ಬ್ರೇಕ್ನ ನಂತರ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪಿಸುವ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಬೆನ್ನು ಹುರಿಯ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನ ಎಲ್ಲರಿಗೂ ಡಾಕ್ಟರ್ ತಿಳಿಸಿದ್ದಾರೆ ನಮಗೆ ಅಂಡ್ ಇದರ ವಿಧಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅಂಡ್ ಜೊತೆಗೆ ನೀವು ನೇರವಾಗಿ ಹೋಗಬೇಕು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಮಾಡಬೇಕು, ನಾವು ಅಲ್ಲಿ ಟ್ರೀಟ್ಮೆಂಟ್ನ ಶುರು ಮಾಡ್ಕೋಬೇಕು ಅಂತಂದಲ್ಲಿ ನಮ್ಮ ಬ್ರಾಂಚಸ್ ಬೆಂಗಳೂರಲ್ಲಿ ಜಯನಗರ್, ಇಂದಿರಾನಗರ್, ಮಲ್ಲೇಶ್ವರಮಲ್ಲಿ ಕೂಡ ಇದೆ, HSR ಲೇಔಟ್ ಅಲ್ಲಿ ಇದೆ. ನಿಮ್ಗೆ ಎಲ್ಲಿ ಅನುಕೂಲ ಅನ್ಸುತ್ತೋ ಅಲ್ಲಿ ನೀವು ಹೋಗ್ಬೋದು. ಈಗಾಗಲೇ ನೀವೇನಾದರೂ ಟ್ರೀಟ್ಮೆಂಟ್ ತಗೊಂಡಿದ್ದಲ್ಲಿ ನಿಮ್ಮ ಫೈಲ್ ಏನಿರುತ್ತೆ, ಸೊ ಅದರಲ್ಲಿ ನಿಮ್ಮ ಪಾಸ್ಟ್ ಟ್ರೀಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂತ, ಸೊ ಅದನ್ನ ನೀವು ತಗೊಂಡು ಹೋಗೋದನ್ನ ಮರಿಬೇಡಿ. ಅಂಡ್ ಜೊತೆಗೆ ಡಾಕ್ಟರ್ ಉಮರನ್ನ ಭೇಟಿ ಮಾಡಬೇಕು ಅಂದ್ರೆ ಜಯನಗರ್ ಬ್ರಾಂಚ್ ಅಲ್ಲಿ ನೀವು ಅವ್ರನ್ನ ಭೇಟಿ ಮಾಡಬಹುದು. ಎಸ್ ಡಾಕ್ಟರ್, ಈಗ ಟೈಪ್ಸ್ ಅಂತ ಬಂದಾಗ ಎಷ್ಟು ಟೈಪ್ಸ್ ಇದೆ ಈ ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಅಂತ ಹೇಳ್ತೀವಿ ಡಾಕ್ಟರ್? ಬೇಸಿಕಲಿ ಈ ಒಂದು ಡಿಸ್ಕ್ ಸಮಸ್ಯೆಯಲ್ಲಿ 2 ಬ್ರಾಡ್ ಕ್ಲಾಸಿಫಿಕೇಶನ್ಸ್ನ ನಾವು ಮಾಡ್ತೀರಿ. ಒಂದು ಸರ್ವೈಕಲ್ ಡಿಸ್ಕ್ಲೀಷನ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಲಂಬಾರ್ ಡಿಸ್ಕ್ಲೀಷನ್ ಅಂತ ಹೇಳ್ತೀರಿ. ಸರ್ವೈಕಲ್ ಅಂತ ಹೇಳಿದ್ರೆ ಕುತ್ತಿಗೆಯ ಭಾಗದಲ್ಲಿ ಆಗುವಂಥ ಒಂದು ಡಿಸ್ಕ್ ಸಮಸ್ಯೆಗೆ ಇದಕ್ಕೆ ನಾವು ಸರ್ವೈಕಲ್ ಡಿಸ್ಕ್ಲೀಷನ್ ಅಂತ ಹೇಳ್ತೀರಿ. ಲೋವರ್ ಬ್ಯಾಕ್ ರೀಜನಲ್ಲಿ ಆದಾಗ ಇದಕ್ಕೆ ನಾವು ಮೆಡಿಕಲಿ ಲಂಬಾರ್ ರೀಜನ್ ಅಂತ ಹೇಳ್ತೀರಿ. ಸೊ ಅಲ್ಲಾದರೆ ಇದಕ್ಕೆ ನಾವು ಲಂಬಾರ್ ಡಿಸ್ಕ್ ಪೆಥಾಲಜಿ ಅಂತ ನಾವು ಹೇಳ್ತೀರಿ. ಇದ್ರ ಜೊತೆ ಇದನ್ನ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಅಥವಾ ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡ್ತೀರಿ. ವೇರ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನಾವು ಹೇಳ್ತೀರಿ, ಸಯಾಟಿಕಾ ಅಂತ ನಾವು ಹೇಳ್ತೀರಿ, ಅಥವಾ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ. ಸೊ ಈ ಥರ
ಸಾಕಷ್ಟು ಬೇರೆ ಡಿಫ್ರೆನ್ಸಿಯೇಷನ್ಸ್ನ ನಾವು ನೋಡ್ತೀರಿ. ಅದ್ರ ಜೊತೆ ಈಗ ತಾವು ಎಲ್ಲರೂ ಕೇಳಿರಬಹುದು ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ, ಅಥವಾ ಡಿಸ್ಕ್ ಜರ್ಗ್ ಬಿಟ್ಟಿದೆ ಅಂತ ಹೇಳ್ತಾರೆ, ನರದ ಮೇಲೆ ನರ ಕೂತ್ಬಿಟ್ಟಿದೆ ಅಂತ ಹೇಳ್ತಾರೆ, ಮೂಳೆ ಸೌದೋಗಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಇಟ್ ಈಸ್ ಆಲ್ ಇನ್ ದಿ ಒಂದು ಸೇಮ್ ಥಿಂಗ್ ವೇರ್ ಡಿಜೆನರೇಟಿವ್ ಕಂಡೀಷನ್ ಆದಾಗ ಇದಕ್ಕೆ ಈ ಥರ ಒಂದು ನಾವು ಪೇಷಂಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತೀರಿ. ಸೊ ಬೇಸಿಕ್ಲಿ ಈ ಒಂದು ಸ್ಲಿಪ್ ಡಿಸ್ಕ್ ತುಂಬ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ, ಬೇರೆ ಅವ್ರಿಗೇನಾದರೂ ಈ ತೊಂದರೆ ಇದ್ದರೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ. ಸ್ಲಿಪ್ ಡಿಸ್ಕ್ ಅಂತ ಹೇಳಿದ್ರೆ ಈಗ ಆ ಡಿಸ್ಕ್ ಏನಿದೆಯೋ ಆ ಜಾಗದಕ್ಕಿಂತ ಜರ್ಗ್ ಬಿಟ್ಟಿದ್ರೆ, ಅದು ಆಚೆ ಬಂದುಬಿಟ್ಟಿದ್ರೆ ಇದಕ್ಕೆ ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀರಿ. ಸೊ ಅದಕ್ಕೆ ಇನ್ನೊಂದು ಬೆಟರ್ ವರ್ಡ್ ಪ್ರೊಟ್ರೂಷನ್ ಅಂತ ಹೇಳ್ತೀರಿ, ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೀರಿ. ಸೊ ಇದು ಯಾವ ಭಾಗದಲ್ಲಾಗಿದೆ, ಸರ್ವೈಕಲ್ ರೀಜನಲ್ ಆಗಿದ್ರೆ ಇದಕ್ಕೆ ಸರ್ವೈಕಲ್ ಡಿಸ್ಕ್ಲೀಷನ್ ಅಂತ ಹೇಳ್ತೀರಿ, ಲಂಬಾರ್ ರೀಜನಲ್ ಆಗಿದ್ರೆ ಲಂಬಾರ್ ಡಿಸ್ಕ್ಲೀಷನ್ ಅಂತ ಹೇಳ್ತೀರಿ. ಸೊ ಇದ್ರ ಜೊತೆ ಸಯಾಟಿಕಾ ಅಂತ ಒಂದು ನಾವು ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ಸೊ ಈ ಸಯಾಟಿಕಲ್ ಏನಾಗುತ್ತೆ ಅಂದರೆ ಸಿವಿಯರ್ ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಅದರ ಜೊತೆ ಕಾಲಲ್ಲಿ ನೋವು ಬರ್ತಾ ಹೋಗುತ್ತೆ. ಯಾವುದೇ ಒಂದು ಕಾಲಲ್ಲಿ ಅಥವಾ ಎರಡು ಕಾಲಲ್ಲೂ ಒಂದೇ ಒಂದು ಲೈನಲ್ಲಿ ಒಂದು ನೋವು ಕಂಡು ಬರ್ತಾ ಹೋಗುತ್ತೆ. ತೊಡೆಯ ಹಿಂಭಾಗ ಪೂರ್ತಿ ಹಿಮಡಿವರೆಗೂ ಮೀನ್ ಖಂಡದಲ್ಲಿ ನೋವು ಕಂಡು ಬರೋದು, ಇದಕ್ಕೆ ನಾವು ಸಯಾಟಿಕಾ ಅಂತ ನಾವು ಹೇಳ್ತೀರಿ. ಸೊ ಈ ಥರದ ಒಂದು ಡಿಸ್ಕ್ ಸಮಸ್ಯೆ ವೇರ್ ಆ ನರ್ವ್ ಕಂಪ್ರೆಷನ್ ಆದಾಗ ಈ ಥರದ ಒಂದು ಸಯಾಟಿಕಾ ಸಮಸ್ಯೆ ಆಗಬಹುದು. ಇದ್ರ ಜೊತೆ ನಾವು ನೋಡ್ತೀರಿ ಈ ಒಂದು ಲಂಬಾರ್ ಸ್ಪಾಂಡಿಲೈಟಿಸ್ ಅಲ್ಲಿ ಒಂದು ವೇಳೆ ಸಿವಿಯರ್ ಸ್ಟೇಜಸ್ ಅಲ್ಲಿ ನಾವು ನೋಡ್ತೀರಿ ವೇರ್ ರ್ಯಾಡಿಕ್ಯುಲೋಪತಿ ಅಂತ ನಾವು ಹೇಳ್ತೀರಿ. ರ್ಯಾಡಿಕ್ಯುಲೋಪತಿ ಅಂತ ಹೇಳಿದಾಗ ವೇರ್ ಆ ಒಂದು ಬರ್ತಿರೋ ಒಂದು ಎಮರ್ಜಿಂಗ್ ನರ್ವ್ ರೂಟ್ಸ್ ಏನಿದೆಯೋ ಅದು ತುಂಬಾನೇ ಜಾಸ್ತಿ ಕಂಪ್ರೆಷನ್ ಆಗ್ತಾ ಹೋಗುತ್ತೆ. ಸೊ ಆ ಕಂಪ್ರೆಷನ್ ಆಗ್ತಾ ಹೋದಾಗ ಕಾಲಲ್ಲಿ ಸ್ವಾಧೀನ ಇರೋದಿಲ್ಲ, ಕಾಲು ಎತ್ತಿಡಕ್ಕಾಗೋದಿಲ್ಲ, ಕಾಲಲ್ಲಿ ಬಲನೇ ಇಲ್ದಂಗೆ ಆಗುತ್ತೆ. ಸೊ ಒಂದು ಪ್ಯಾರಾಲಿಟಿಕ್ ಸ್ಟೇಜ್ ಥರ ಆಗುತ್ತೆ. ಸೊ ಇದ್ದಿದ್ದಾಗ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಸೊ ಈ ಥರ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಈ ಥರ ಸರ್ವೈಕಲ್ ಲಂಬಾರಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅದರ ಜೊತೆ ಮತ್ತೆ ಅದರಲ್ಲಿ ಯಾವ ಥರದ ಒಂದು ಯಾವ ಭಾಗದಲ್ಲಿ ಒಂದು ಪೆಥಾಲಜಿ ಆಗ್ತಾ ಇದೆಯೋ, ಎಷ್ಟು ಮಟ್ಟಕ್ಕೆ ಪೆಥಾಲಜಿ ಆಗಿದೆಯೋ ಅದ್ರ ಮೇಲೆ ಅದಕ್ಕೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆಯಾ ಅಥವಾ ಸ್ಪಾಂಡಿಲೈಟಿಸ್ ಆಗಿದೆಯಾ ಅಥವಾ ರ್ಯಾಡಿಕ್ಯುಲೋಪತಿ ಆಗಿದೆಯಾ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನು ಡಯಾಗ್ನೋಸ್ ಮಾಡ್ತೀರಿ. ಸೊ ಡಾಕ್ಟರ್, ಇನ್ನು ಲೋವರ್ ಬ್ಯಾಕ್ ಇನ್ ಡಿಸ್ಕ್ ಪ್ರಾಬ್ಲಮ್ ಅಂತಂದ್ರೆ ಏನು ಡಾಕ್ಟರ್? ಇದು ಸಾಮಾನ್ಯವಾಗಿ ಯಾರಿಗೆ ಹೆಚ್ಚು ಬರುವಂತದ್ದು ಅಂತ ಹೇಳ್ತೀರಾ? ಲೋವರ್ ಬ್ಯಾಕ್ ಪೇನ್ ವಿತ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನಾವು ಹೇಳಿದಾಗ ಈಗ ಲೋವರ್ ಬ್ಯಾಕ್ ಪೇನ್ ಒಂದು ಬ್ರಾಡ್ ಟರ್ಮಿನಾಲಜಿ. ಸೊ ಈಗ ಲೋವರ್ ಬ್ಯಾಕ್ ಪೇನ್ ಆಗೋದಕ್ಕೆ ಒಂದು ಸಿಂಪಲ್ ನಮ್ಮ ಕೆಲಸ ಇರಬಹುದು, ವೇರ್ ನಾವು ಒಂದೇ ಕಡೆ ಕೂತ್ ಕೆಲಸ ಮಾಡ್ತಾ ಇದ್ರೆ ಈ ಒಂದು ಲೋವರ್ ಬ್ಯಾಕ್ ಪೇನ್ ಆಗಬಹುದು. ಇದಕ್ಕೆ ನಾವು ಸಿಂಪಲ್ ಲುಂಬ್ಯಾಗು ಅಂತ ನಾವು ಹೇಳ್ತೀರಿ. ಸೊ ಈ ತರ ಕ್ರಾನಿಕ್ ಆಗಿ ಪದೇ ಪದೇ ನಮಗೆ ಲೋವರ್ ಬ್ಯಾಕ್ ಪೇನ್ ಆಗ್ತಾ ಇದ್ರೆ ಎವ್ರಿ 2-3 months ಅಲ್ಲಿ ನಮಗೆ ಒಂದು 4-5 days ವರೆಗೂ ಪೇನ್ ಇರೋದು, ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗೋದು, ಮತ್ತೆ ನಾವು ಕೆಲಸ ಮಾಡ್ತಿರುವಾಗ ಮತ್ತೆ ನೋವು ಕಂಡು ಬರ್ತಾ ಇರೋದು, ಈ ಥರ ಇದ್ದಾಗ ಇದಕ್ಕೆ ನಾವು ಕ್ರಾನಿಕ್ ಲೋ ಬ್ಯಾಕ್ ಪೇನ್ ಅಂತ ಹೇಳ್ತೀರಿ. ಸೊ ಈ ಒಂದು ಕ್ರಾನಿಕ್ ಲೋ ಬ್ಯಾಕ್ ಪೇನಲ್ಲಿ ಒಂದು ವೇಳೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಅಥವಾ ಒಂದು SLRT ಟೆಸ್ಟ್ ಮಾಡಿದಾಗ ಒಂದು ವೇಳೆ ಅದು ಪಾಸಿಟಿವ್ ಆಗಿ ಬಂದರೆ ಡಿಸ್ಕ್ ಪ್ರೊಟ್ರೂಷನ್ಸ್ ಆಗ್ತಿದ್ರೆ ಅಥವಾ ಅರ್ಲಿ ಸ್ಟೇಜಸಲ್ಲಿ ಈ ಒಂದು ಡಿಸ್ಕ್ ಹರ್ನಿಯೇಷನ್ ಆಗ್ತಿದ್ರೆ ಇದಕ್ಕೆ ನಾವು ಹೇಳ್ತೀರಿ ವೇರ್ ಲೋವರ್ ಬ್ಯಾಕ್ ಪೇನ್ ವಿತ್ ಡಿಸ್ಕ್ ಪ್ರೊಲ್ಯಾಪ್ಸ್. ಅಥವಾ ಇದನ್ನ ಡೈರೆಕ್ಟಾಗಿ IVDP ಅಂತ ಹೇಳ್ತೀರಿ, ವೇರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿ ಈ ಒಂದು ಸಮಸ್ಯೆ ಆಗ್ತಿದೆ ಅಂತ ನಾವು ಹೇಳ್ತೀರಿ. ಸೊ ಈಗ ಇದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಆಗಲೇ ನಾವು ಮಾತಾಡ್ತಿದ್ದಾಗ ವೇರ್ ಮಹಿಳೆಯರಲ್ಲಿ ಪೋಸ್ಟ್ ಡೆಲಿವರಿ ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಬಟ್ ಅವರಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಇರೋದಿಲ್ಲ. ಸೊ ಅವರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರೋದ್ರಿಂದ, ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋದ್ರಿಂದ ಅಥವಾ ಸ್ಪೈನಲ್ ಅನೆಸ್ಥಿಷಿಯಾ ಕೊಟ್ಟಿರೋದ್ರಿಂದ ಆ ಮಸಲ್ಸ್ ಅಲ್ಲಿ ಸರ್ಟನ್ ಸ್ಟ್ರೆಸ್ ಅಂಡ್ ಟೆನ್ಷನ್ ಇರುತ್ತೆ, ಅದರಿಂದ ಬರುವಂಥದ್ದು ಇದಕ್ಕೆ ನಾವು ಸಿಂಪಲ್ ಲೋ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ವೇರ್ ಇದರಲ್ಲಿ ಡಿಸ್ಕ್ ಲೀಷನ್ ಇರೋದಿಲ್ಲ. ಸೊ ಒಂದು ವೇಳೆ ಡಿಸ್ಕ್ ಲೀಷನ್ ಇದ್ರೆ ಅಂದ್ರೆ ಆ ಡಿಸ್ಕ್ ಹರ್ನಿಯೇಟ್ ಆಗಿದ್ರೆ, ಡಿಸ್ಕ್ ಜರುಗ್ ಬಿಟ್ಟಿದ್ದಾಗ ಅಥವಾ ಮೂಳೆ ಮಧ್ಯ ಸ್ಪೇಸ್ ಕಡಿಮೆ ಆಗ್ತಿದ್ದಾಗ ಆಗ ಅದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಥವಾ ಡಿಸ್ಕ್ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಡಿಫೈನ್ ಮಾಡ್ತೀರಿ. ಸೊ ಸಾಕಷ್ಟು ಜನಕ್ಕೆ ಈ ಲೋವರ್ ಬ್ಯಾಕ್ ಪೇನ್ ಅಂತ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು? ಕೆಲವರು ಹೇಳ್ತಾರೆ
20 ಅವರ್ಸ್ ಕೂಡ ನಾವು ಲ್ಯಾಪ್ಟಾಪ್ ಮುಂದೆನೆ ಕೂತಿರ್ತೀವಿ, ನೈಟ್ ಶಿಫ್ಟ್ಸ್ ಮಾಡ್ತಾ ಇರ್ತೀವಿ, ಇನ್ನೊಂದು 4-5 ಅವರ್ಸ್ ಮಲ್ಕೊಳ್ತೀವಿ ಅಂತ. ಸೊ ಅವರ ಪೋಸ್ಚರ್ ಕೂಡ ಇದಕ್ಕೆ ಕಾರಣ ಆಗುತ್ತಾ, ನಮ್ಮ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗುತ್ತಾ, ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಮನೇಲೆ ತುಂಬಾ ಜನ ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂತ. ಸೊ ಅವ್ರಿಗೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಾಗ ಪೋಸ್ಚರ್ಸ್ ಅವೆಲ್ಲ ನೆನಪಾಗೋದು ಇಲ್ಲ, ಹೆಂಗಂದ್ರೆ ಹಂಗೆ ಕೂತ್ಕೊಳ್ತಾರೆ. ಸೊ ಅದು ಕೂಡ ಒಂದು ಕಾರಣ ಆಗ್ಬಹುದಾ ಈ ಡಿಸ್ಕ್ ಪ್ರಾಬ್ಲಮ್ ಬರೋದಕ್ಕೆ? ಅಂಡ್ ಇಸ್ ಇಟ್ ವೆರಿ ಡೇಂಜರಸ್? ಯಾಕಂತಂದ್ರೆ ತುಂಬಾ ಹೊತ್ತು ಮನೇಲಿ ಅಂತಂದ್ಮೇಲೆ ಒಂದ್ ಸ್ವಲ್ಪ ಫ್ರೆಂಚ್ ಮಾಡ್ಲೇಬೇಕಾಗತ್ತೆ, ತುಂಬಾ ಹೊತ್ತು ಕೂತಿರ್ತಾರೆ ಲ್ಯಾಪ್ಟಾಪ್ ಮುಂದೆ. ಸೊ ಇದು ಎಷ್ಟು ಮಟ್ಟಿಗೆ ಹೆಲ್ದಿ ಅಂತ ಹೇಳ್ತೀರಾ? ಯಾಕಂತಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ ಅವ್ರ ಲೈಫಲ್ಲಿ? ನೋಡಿ, ಇದನ್ನ ಒಂದು ದಿನ ಮಾಡಿದ್ರೆ ಡೆಫಿನೆಟ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಟ್ ಇದನ್ನೇ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ರೆ, ಅದೇ ಥರ ನಾವು 2-3 ವರ್ಷ ನಾವು ಹಂಗೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಾಳೆ ದಿನ ಈ ಒಂದು ಸಮಸ್ಯೆ ಆಗಬಹುದು. ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ಈಗ ಮಕ್ಕಳಲ್ಲಿರಬಹುದು, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿರಬಹುದು, ಆಫೀಸ್ ಗೋಯರ್ಸಲ್ಲಿರಬಹುದು, ಅವರು ಕೂತಿ ಕೆಲಸ ಮಾಡ್ತಿರುವಾಗ ನಾವು ಸ್ಟ್ರೇಟ್ ಆಗಿ ನಮ್ಮ ಸ್ಪೈನ್ನ ಸ್ಟ್ರೇಟ್ ಆಗಿ ಎರೆಕ್ಟ್ ಆಗಿ ಇಟ್ಕೊಂಡು ಕೂರೋದು ತುಂಬ ಇಂಪಾರ್ಟೆಂಟ್. ಸೊ ಈಗ ಒಂದು ವೇಳೆ ನಾವು ತುಂಬ ಇಂಪ್ರಾಪರ್ ಆಗಿ ಕೂರ್ತಾ ಇದ್ರೆ ಡೆಫಿನೆಟ್ಲಿ ಓವರ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಆಗೇ ಆಗುತ್ತೆ. ಬಿಕಾಸ್ ನಮ್ಮ ಬೆನ್ನು ಮೂಳೆ ಏನಿದೆಯೋ, ನಾನು ಆಗಲೇ ಹೇಳಿದಂಗೆ ಇದೊಂದು ಆಕ್ಸಿಯಲ್ ಸ್ಕೆಲಿಟನ್ ವೇರ್ ವೇಟ್ ಬೇರಿಂಗ್ ಜಾಯಿಂಟ್ ಇರಬಹುದು. ಇದು ಅದರ ಜೊತೆ ನಮ್ಮ ಸ್ಟ್ರಕ್ಚರ್ನ ಡಿಫೈನ್ ಮಾಡುವಂಥ ಈ ಒಂದು ಸ್ಟ್ರಕ್ಚರ್. ಸೊ ಬೇಸಿಕ್ಲಿ ಈಗ ಒಂದು ಲೋವರ್ ಬ್ಯಾಕ್ ರೀಜನಲ್ಲಿ ನಾವು ಒಂದೇ ಕಡೆ ಕೂತಿ ನಾವು ಯಾವ ಕೆಲಸ ಮಾಡ್ತಾನೆ ಇದ್ರೆ, ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಅಲ್ಲಿರುವಂಥ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ, ಫಟೀಗ್ ಸೆಟ್ಟಿನ್ ಆಗ್ತಾ ಹೋಗುತ್ತೆ, ಮೂವ್ಮೆಂಟ್ಸ್ ರೆಸ್ಟ್ರಿಕ್ಷನ್ ಆಗಬಹುದು. ಸೊ ಇದೇ ಥರ ಒಂದು 6-7 ಮಂತ್ಸ್ವರೆಗೆ ಆಗ್ತಿದ್ರೆ ಗ್ರ್ಯಾಜುಯಲಿ ಲೋವರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಎದ್ದು ನಾವು ಓಡಾಡಿದಾಗ 1-2 ನಿಮಿಷ 3 ನಿಮಿಷ ಓಡಾಡಿದಾಗ ನೋವು ಕಡಿಮೆ ಆಗುತ್ತೆ, ಮತ್ತೆ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಮತ್ತೆ ನೋವು ಕಡಿಮೆ ಬರ್ತಾ ಹೋಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಬರೀ ಇದು ಒಂಥರ ಡಲ್ ಪೇನ್, ಸಣ್ಣದಾಗಿ ನೋವು ಇರುತ್ತೆ, ಅದಕ್ಕೆ ತುಂಬ ಜನ ಸ್ವೀಟ್ ಪೇನ್ ಅಂತ ಹೇಳ್ತಾರೆ. ಸೊ ಓವರ್ ಪೀರಿಯಡ್ ಆಫ್ ಟೈಮ್ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅವ್ರು ಕುತ್ಕೊಂಡಾಗ್ಲೂ ನೋವು ಇರುತ್ತೆ, ಮಲ್ಕೊಂಡಾಗ್ಲೂ ಕೂಡ ನೋವು ಇರುತ್ತೆ, ಆಗ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಾವು ಇದನ್ನು ಸರಿ ಮಾಡಿಕೊಂಡ್ರೆ ಇಂಪಾರ್ಟೆಂಟ್. ಈಗ ಕುತ್ಕೊಂಡು ಕೆಲಸ ಮಾಡಲೇಬೇಕು, ಡೆಫಿನೆಟ್ಲಿ ಮಾಡಿ, ಬಟ್ ಪೋಸ್ಚರ್ನ ಮೇಂಟೈನ್ ಮಾಡಿ, ಸ್ಟ್ರೇಟಾಗಿ ಎರೆಕ್ಟಾಗಿ ಕೂತ್ಕೊಂಡು ಕೆಲಸ ಮಾಡೋದಿರಬಹುದು. ಅದರ ಜೊತೆ ಸಿಂಪಲ್ ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಸೊ ಎವ್ರಿ ಡೇ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ವಾಕ್ ಮಾಡೋದು, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಇವನ್ನೆಲ್ಲ ಮಾಡ್ತಾ ಒಂದು ವೇಳೆ ಈ ಥರ ನಾವು ಕೂತಿ ಕೆಲಸ ಮಾಡ್ತಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ. ಒಂದು ವೇಳೆ ನಾವು ಇವೆಲ್ಲ ಎಕ್ಸಸೈಸ್ ಮಾಡಲಿಲ್ಲ, ಒಂದೇ ಕಡೆ ಕೂತ್ ಕೆಲಸ ಮಾಡ್ತಿದ್ದೀರಿ, ಬಾಡಿ ವೆಯ್ಟ್ ಹೆಚ್ಚಾಗ್ತಿದೆ, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇದ್ರೆ, ಇವೆಲ್ಲ ಇದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಒಂದು 1 year 1.5 year ಆದ್ಮೇಲೆ ಡೆಫಿನೆಟ್ಲಿ ಈ ತರದ ಒಂದು ಸಮಸ್ಯೆ ಸ್ಟಾರ್ಟ್ ಆಗಬಹುದು. ಸೊ ಇನ್ ಮಿಡ್ಲ್ ಆಫ್ ದ ವರ್ಕ್ ಅವ್ರು ಏನಾದ್ರು ಮಾಡಬಹುದಾ ಡಾಕ್ಟರ್? ಯಾಕಂತಂದ್ರೆ ಅವ್ರು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕಾಗತ್ತೆ, ಇಟ್ಸ್ ಮ್ಯಾಂಡೇಟರಿ, ಏನು ಮಾಡಕ್ ಆಗೋದಿಲ್ಲ. ಸೊ ಅಂತವ್ರು ಏನಾದ್ರು ಒಂದ್ ಸ್ವಲ್ಪ ಹೊತ್ತು ಓಡಾಡೋದು, ಸೊ ಆ ತರ ಏನಾದ್ರು ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಅಬ್ಸಲ್ಯೂಟ್ಲಿ ಮಾಡ್ಕೊಬಹುದು. ಸೊ ಈಗ ಒಂದೇ ಕಡೆ ಕೂತ್ ಕೆಲಸ ಮಾಡ್ತಿದ್ರೆ ಅಟ್ಲೀಸ್ಟ್ ಎವ್ರಿ 45-50 ಮಿನಿಟ್ಸ್ ಅಲ್ಲಿ ಒಂದು 2 ನಿಮಿಷ, ಲಿಟ್ರಲಿ 2 ನಿಮಿಷದ ಬ್ರೇಕ್ ತಗೊಳೋದಿರಬಹುದು, ಅಥವಾ ಎದ್ದು ನಿಂತ್ಕೊಳೋದಿರಬಹುದು, ನಡೆಯೋದಿರಬಹುದು, ಮತ್ತೆ ಕೂರೋದಿರಬಹುದು. ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಇದರ ಜೊತೆ ತುಂಬ ಇಂಪಾರ್ಟೆಂಟ್, ವಾಕಿಂಗ್ ಮಾಡಲೇಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಅರ್ಲಿ ಇನ್ ದಿ ಮಾರ್ನಿಂಗ್ ಇರಬಹುದು ಅಥವಾ ಈವ್ನಿಂಗ್ ಇರಬಹುದು, ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ವಾಕ್ ಮಾಡೋದು ಇಂಪಾರ್ಟೆಂಟ್. ಅದರ ಜೊತೆ ಕೂರಬೇಕಾದಾಗ ಒಂದು ಸಪೋರ್ಟ್ ತಗೊಂಡು ಕೂರೋದು, ಸ್ಪೈನ್ನ ಕರೆಕ್ಟಾಗಿ ಇಟ್ಕೊಂಡು ಕೂರೋದು, ಟೇಬಲ್ ಆ್ಯಂಡ್ ಚೇರ್ ಹೈಟ್ ಕರೆಕ್ಟಾಗಿ ಇಟ್ಕೊಂಡು ಇವನ್ನೆಲ್ಲ ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಪೇನ್ಸ್ನ ನಾವು ಸಾಕಷ್ಟು ಮಟ್ಟಿಗೆ ರಿಡ್ಯೂಸ್ ಮಾಡಬಹುದು. ಈಗ ನಾವು ನೋಡಬಹುದು, ಯಾವುದೇ ಒಂದು ಕೆಲಸ ನಾವು ತುಂಬ ಹೆಚ್ಚಾಗಿ ಮಾಡ್ತಿದ್ರೆ, ಈಗ ಕೈ ತುಂಬ ಜಾಸ್ತಿ ಮೇಲ್ ಮಾಡಿ ನಾವು ಕೆಲಸ ಮಾಡ್ತಿದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಒಂದು 15 ನಿಮಿಷದಲ್ಲೇ ನೋವು ಶುರು ಆಗ್ತಾ ಹೋಗುತ್ತೆ. ಸೊ ಅದೇ ಒಂದು ನಾರ್ಮಲ್ ಪೋಸ್ಚರಲ್ಲಿ ಇಟ್ಟು ನಾವು ಮಾಡಿದ್ರೆ ಆ ಪೇನ್ಸ್ ಇರೋದಿಲ್ಲ. ಸೊ ಮಸಲ್ ಫಟೀಗ್ ಆಗದಿಲ್ದಂಗೆ ನಾವು ನೋಡ್ತಾ ಇವೆಲ್ಲ ನಾವು ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಎಸ್ ಡಾಕ್ಟರ್, ಸೊ ಇನ್ನು ಈ ಸ್ಪೈನಲ್ ಡಿಸ್ಕ್ ಪ್ರಾಬ್ಲಮ್ ಅಂತಂದ್ರೆ ಏನು ಡಾಕ್ಟರ್? ಸ್ಪೈನಲ್ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಒಂದು ಸ್ಪೈನ್ ಅಂತ ಹೇಳಿದ್ರೆ ನಮ್ಮ ಸ್ಪೈನಲ್ ಕಾರ್ಡ್, ವೇರ್ ಈ ಸ್ಪೈನಲ್ ಕಾರ್ಡ್ ಒಂದು 33 ಮೂಳೆಯಿಂದ ಫಾರ್ಮ್ ಆಗೋದು. ನಮ್ಮ ಕುತ್ತಿಗೆಯಿಂದ ಹಿಡಿದು ಲೋವರ್ ಬ್ಯಾಕ್ ಲಂಬಾರ್ ರೀಜನ್ ವರೆಗೂ 33 ಫ್ಲಾಟ್ ಮೂಳೆ ಇರುತ್ತೆ. ಸೊ ಈ ಮೂಳೆ ಮಧ್ಯ ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ, ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಈ ಡಿಸ್ಕಲ್ಲಿ ಪೆಥಾಲಜಿ ಏನಾದರೂ ಸ್ಟಾರ್ಟ್ ಆದಾಗ ಜನರಲಿ ನಮ್ಮ ದೇಹದಲ್ಲಿ ಒಂದು ಹೈರೊಲಿನಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ. ಸೊ ಒಂದು ವೇಳೆ ಈ ಹೈರೊಲಿನಿಕ್ ಆ್ಯಸಿಡ್ ಕಡಿಮೆ ಆಗ್ತಾ ಹೋದಾಗ ಈ ಜಿಲಾಟಿನಸ್ ಸಬ್ಸ್ಟೆನ್ಸ್ ಏನಿದೆಯೋ, ಈ ಒಂದು ಜೆಲಿ ಲೈಕ್ ಸಬ್ಸ್ಟೆನ್ಸ್, ಈ ಒಂದು ಡಿಸ್ಕ್ ಏನಿದೆಯೋ
ಈ ಡಿಸ್ಕಲ್ಲಿ ಸರ್ಟನ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಡಿಸ್ಕ್ ಏನಿದೆಯೋ ಒಂದು ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡುತ್ತೆ, ಶಾಕ್ ಅಬ್ಸಾರ್ಬೆಂಟ್ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ನಾವು ಓಡಾಡ್ತಿರುವಾಗ, ಈಗ ನಾವು ಗಾಡಿ ಓಡಿಸ್ತಿರುವಾಗ ಏನಾದರೂ ಒಂದು ಹಂಪ್ ಬಂದಾಗ, ಜರ್ಕ್ ಆದಾಗ ಎರಡು ಮೂಳೆ ಮಧ್ಯ ಜರ್ಕ್ ಆಗದಿಲ್ಲಂಗೆ ನೋಡ್ಕೊಳೋದಕ್ಕೆ ಈ ಒಂದು ಡಿಸ್ಕ್ ತುಂಬ ಇಂಪಾರ್ಟೆಂಟ್. ಸೊ ಒಂದು ವೇಳೆ ಈ ಒಂದು ಡಿಸ್ಕಲ್ ಪ್ಯಾಥಾಲಜಿ ಸ್ಟಾರ್ಟ್ ಆದಾಗ, ಅಂದರೆ ಈ ಹೈರೋಲಿನಿಕ್ ಆಸಿಡ್ ಕಡಿಮೆ ಆಗಿ ಅಥವಾ ಇದನ್ನು ನಾವು ನೀರಿನ ಅಂಶ ಕಡಿಮೆ ಆದರೆ ಡಿಹೈಡ್ರೇಟೆಡ್ ಡಿಸ್ಕ್ ಆದಾಗ ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಬಹುದು. ಡಿಸ್ಕ್ ಆ ಜಾಗದಿಂದ ಜರ್ಗ್ ಬಿಡುತ್ತೆ. ಸೊ ಮುಂಭಾಗ ಬಂದಾಗ ಇದಕ್ಕೆ ನಾವು ಆಂಟೀರಿಯರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀರಿ, ಹಿಂಭಾಗ ಆದಾಗ ಪೋಸ್ಟೀರಿಯರ್ ಸೈಡ್ ಅಂತ ಹೇಳ್ತೀರಿ, ರೈಟ್ ಸೈಡ್ ಆಗಿದ್ರೆ ರೈಟ್ ಸೈಡ್ ಡಿಸ್ಕ್ ಪ್ರೊಲ್ಯಾಪ್ಸ್, ಲೆಫ್ಟ್ ಸೈಡ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀರಿ. ಸೊ ಈ ಥರ ಈ ಒಂದು ಡಿಸ್ಕಲ್ಲಿ ಪ್ಯಾಥಾಲಜಿ ಅಥವಾ ನಾರ್ಮಲ್ ಸ್ಟ್ರಕ್ಚರ್ ಏನಿದೆಯೋ ಆ ನಾರ್ಮಲ್ ಸ್ಟ್ರಕ್ಚರಲ್ಲಿ ಡಿರೇಂಜ್ಮೆಂಟ್ ಆದಾಗ ಆಗ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ. ಸೊ ಈಗ ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಬ್ಯಾಕ್ ಪೇನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಬ್ಯಾಕ್ ಪೇನ್ ಬಂದಿದ ತಕ್ಷಣ ಅದು ಡಿಸ್ಕ್ ಪೇನ್ ಅಲ್ಲ. ಸೊ ಡಿಸ್ಕ್ ಪೇನ್ ಆದರೆ ಅದು ಸಿವಿಯರ್ ಆಗಿ ತುಂಬ ಸಿವಿಯರ್ ಪೇನ್ ಇರುತ್ತೆ, ವೇರ್ ಅದರಲ್ಲಿ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಮೂವ್ಮೆಂಟ್ ಮಾಡೋದು ಕಷ್ಟ ಆಗಬಹುದು, ಬೆಡ್ಡಲ್ಲಿ ನಾವು ತಿರ್ಗಕ್ಕೂ ಆಗೋದಿಲ್ಲ, ಅಷ್ಟು ಸಿವಿಯರ್ ಪೇನ್ ಇರುತ್ತೆ. ಅದರ ಜೊತೆ ಪೇನ್ಸ್ ತುಂಬ ಶೂಟಿಂಗ್ ಟೈಪ್ ಆಫ್ ಪೇನ್ ವಿತ್ ನಮ್ನೆಸ್, ಕಾಲಲ್ಲಿ ಜೋಮ್ ಬರೋದು, ಇವೆಲ್ಲ ಇರುತ್ತೆ. ಸೊ ಈ ಥರ ಇದ್ದಾಗ ಇದಕ್ಕೆ ನಾವು ಸ್ಪೈನಲ್ ಡಿಸ್ಕ್ ಪೇನ್ ಅಂತ ನಾವು ಟರ್ಮ್ ಮಾಡ್ತೀವಿ. ಸೊ ಡಾಕ್ಟರ್, ಅಂತಂದ್ರೆ ಈಗ ತುಂಬಾ ದಪ್ಪ ಇರ್ತಾರೆ, ಸೊ ಅಂತವ್ರಿಗೂ ಕೂಡ ಈ ಬ್ಯಾಕ್ ಪೇನ್, ಏನ್ ಬೆನ್ನು ಹುರಿಯೋ ತೊಂದರೆ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತೀರಾ? ಬರಬಹುದು, ಓವರ್ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಬರಬಹುದು. ಬಿಕಾಸ್ ವೆಯ್ಟ್ ಹೆಚ್ಚಾಗ್ತಾ ಇದ್ರೆ ನಮ್ಮ ಬೆನ್ನು ಮೂಳೆ ಒಂದು ಆಕ್ಸಿಯಲ್ ಸ್ಕೆಲೆಟನ್, ನಾನು ಆಗಲೇ ಹೇಳಿದಂಗೆ ವೇಟ್ ಬೇರಿಂಗ್ ಜಾಯಿಂಟ್. ಸೊ ವೇಟ್ ಹೆಚ್ಚಾಗ್ತಾ ಇದ್ರೆ ಆ ಡಿಜೆನರೇಷನ್ ತುಂಬಾ ಬೇಗ ಆಗಬಹುದು. ಸೊ ಈಗ ಏನೊಂದು 55-60 ವರ್ಷಕ್ಕೆ ಆಗೋವಂಥ ಒಂದು ಸಮಸ್ಯೆ ಇರುತ್ತೋ, ಒಂದು ವೇಳೆ ಬಾಡಿ ವೇಟ್ ತುಂಬ ಜಾಸ್ತಿ ಇದ್ರೆ, ಈಗ ಯಾರಿಗಾದ್ರೂ ಒಬ್ಬರಲ್ಲಿ ವೇಟ್ ಅರೌಂಡ್ 110-120 kgs ಇದ್ರೆ ಅವರಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ 25-30 ಇಯರ್ಸ್ಗೆ ಬರಬಹುದು. ಸುಮಾರು ಪೇಷಂಟ್ಸ್ನ ನಾವು ನೋಡ್ತೀವಿ ವೇರ್ ಒಬೆಸಿಟಿಯಿಂದ ಈ ಒಂದು ಡಿಸ್ಕ್ ಸಮಸ್ಯೆ ಬರಬಹುದು. ಸೊ ಇಟ್ ಈಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ನಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದ್ರೆ, ಸೊ ಆ ಪ್ಲಾಸ್ಟಿಕ್ ಬ್ಯಾಗ್ ಒಂದು 1 kg ಅಷ್ಟು ಅದರಲ್ಲಿ ಕಮಾಡಿಟೀಸ್ನ ಅದನ್ನು ಕ್ಯಾರಿ ಮಾಡಬಹುದು. ಅದರಲ್ಲಿ 1 kg ಅಷ್ಟು ಟೊಮ್ಯಾಟೊ ಇರಬಹುದು ಅಥವಾ 1 kg ಅಷ್ಟು ಬೇರೆ ನೀವೇನೇ ಒಂದು ಹಾಕಬಹುದು. ಸೊ ಒಂದು ವೇಳೆ ಅದಕ್ಕಿಂತ ಹೆಚ್ಚಾಗಿ ನಾವು ಅದಲ್ಲಿ ಹಾಕ್ತಾ ಹೋದರೆ ಪ್ಲಾಸ್ಟಿಕ್ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಎಲಾಂಗೇಟ್ ಆಗ್ತಾ ಒಂದು ಸ್ಟೇಜಲ್ಲಿ ಆ ಬ್ಯಾಗ್ ಅರ್ಧೋಗುತ್ತೆ. ಸೊ ಇದೇ ಥರ ಈ ಒಂದು ಕುಷನಿಂಗ್ ಮಟೀರಿಯಲ್ ಏನಿದೆಯೋ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಪ್ರೆಷರ್ ಹಾಕ್ತಾನೆ ಹೋದರೆ, ಅದರ ಜೊತೆ ನಾವು ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದಕ್ಕೆ ಬೇಕಿರೋಂಥ ಆಹಾರ ನಾವು ಕೊಡ್ತಿರ್ಲಿಲ್ಲ ಅಂದರೆ ಒಂದು ಸ್ಟೇಜಲ್ಲಿ ಅದು ಬ್ರೇಕ್ಔಟ್ ಆಗುತ್ತೆ. ಸೊ ಅದಾದಾಗ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುತ್ತೆ ಅಥವಾ ಅದ್ರ ಮೇಲೆ ಪ್ರೆಷರ್ ಬೀಳ್ತಾ ಒಂದು ಕಡೆ ಜರ್ಗ್ ಬಿಡುತ್ತೆ. ಸೊ ಡೆಫಿನೆಟ್ಲಿ ಎಸ್, ಒಬೆಸಿಟಿ ಇರೋರಲ್ಲಿ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು ಅಥವಾ ಅವ್ರು ಬರೋಕ್ಕೆ ಅವರಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಬರುವ ಸಾಧ್ಯತೆ ಡೆಫಿನೆಟ್ಲಿ ಹೆಚ್ಚಿರುತ್ತೆ. ಸರ್, ಬಲ್ಜಿಂಗ್ ಡಿಸ್ಕ್ ಅಂತಂದ್ರೆ ಏನು ಡಾಕ್ಟರ್? ಸೊ ಎಲ್ಲ ಬಲ್ಜ್ ಆಗುತ್ತೆ ಅಂತಂದ್ರೆ ಈ ಮೂಳೆಗಳಲ್ಲಿ ಬಲ್ಜ್ ಆಗುವಂತದ್ದು ಇದು ಬಲ್ಜಿಂಗ್ ಡಿಸ್ಕ್ ಅಂತಂದ್ರೆ? ಈ ಡಿಸ್ಕ್ ಬಲ್ಜ್ ಎಲ್ಲ ಕಡೆ ಆಗೋದಿಲ್ಲ. ಸೊ ಈಗ ನಾವು ಬೆನ್ನು ಮೂಳೆ ನಾವು ನೋಡಿದಾಗ ಈ ಒಂದು ಲಂಬಾರ್ ರೀಜನ್ ಅಥವಾ ನಮ್ಮ ಲೋವರ್ ಬ್ಯಾಕಲ್ಲಿ ಮೂವ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ತಿರುಗಿದಾಗ, ಬಗ್ಗದಾಗ, ನಿಂತ್ಕೊಂಡಾಗ, ಓಡಾಡ್ತಿರುವಾಗ ಮೂವ್ಮೆಂಟ್ ಆಗೋದು ಹೆಚ್ಚಾಗಿ ಈ ಒಂದು ಲಂಬಾರ್ ರೀಜನಲ್ಲಿ ಒಂದು 5 ಮೂಳೆ ಇರುತ್ತೆ. ಸೊ ಈ 5 ಮೂಳೆಗೆ ನಾವು L1, L2, L3, L4, L5 ಅಂತ ಹೇಳ್ತೀರಿ. ಅದ್ರ ಕೆಳಗಡೆ ಒಂದು ದೊಡ್ಡ ಮೂಳೆ ಇರುತ್ತೆ, ಅದಕ್ಕೆ ನಾವು ಸೇಕ್ರಮ್ ಅಂತ ಹೇಳ್ತೀರಿ. ಅದು ಒಂದು 40 ವರ್ಷ ಆದಮೇಲೆ ಫ್ಯೂಸ್ ಆಗುತ್ತೆ. ಒಂದು ವೇಳೆ ಅದಕ್ಕಿಂತ ಮುಂಚೆ ಇದ್ರೆ ಅದರಲ್ಲೂ ಕೂಡ ಸ್ಪೇಸ್ ಇರುತ್ತೆ, S1, S2 ಅಂತ ನಾವು ಹೇಳ್ತೀರಿ. ಸೊ ಬೇಸಿಕ್ಲಿ ಈ ಒಂದು ಡಿಸ್ಕ್ ಬಲ್ಜ್ ಆಗೋದು ಈ 3 ಮೂಳೆ ಮಧ್ಯ, ವೇರ್ L3, L4, L5 ಈ 3 ಮೂಳೆ ಮಧ್ಯ ವೇರ್ ಸ್ಪೇಸ್ ಇರೋದಲ್ಲಿ ಈ ಒಂದು ಡಿಸ್ಕ್ ಇರುತ್ತೆ. ಸೊ ಒಂದು ವೇಳೆ ಅಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋದಾಗ ಅಥವಾ ಪೆಥಾಲಜಿ ಜಾಸ್ತಿ ಆಗ್ತಾ ಹೋದಾಗ, ನಾನು ಆಗಲೇ ಡಿಸ್ಕಸ್ ಮಾಡ್ತಿರೋವಂಥ ರೀಸನ್ಸ್ ಏನಾದರೂ ಹೆಚ್ಚಿದ್ರೆ ಈ ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದು ಈ ಲಂಬಾರ್ ರೀಜನಲ್ಲಿ ಹೆಚ್ಚಾಗುತ್ತೆ. ಸೊ ಅದಕ್ಕಿಂತ ಮೇಲ್ಗಡೆ ಇರುವಂಥ ಮೂಳೆ ವೇರ್ ಅದಕ್ಕೆ ನಾವು ಡಾರ್ಸಲ್ ಸ್ಪೈನ್ ಅಂತ ಹೇಳ್ತೀರಿ. ಸೊ ಆ ಒಂದು ಡಾರ್ಸಲ್ ಸ್ಪೈನಲ್ಲಿ ಒಂದು 12 ಮೂಳೆ ಇರುತ್ತೆ. ಸೊ ಆ 12 ಮೂಳೆಯಲ್ಲಿ ಎಲ್ಲೂ ಕೂಡ ಈ ಒಂದು ಡಿಸ್ಕ್ ಲೀಷನ್ ಆಗೋದಿಲ್ಲ. ಅದೇ ಥರ ಸರ್ವೈಕಲ್ ಲೀಷನಲ್ಲಿ ಬಂದಾಗ, ವೇರ್ ನೆಕ್ ರೀಜನಲ್ಲಿ ಬಂದಾಗ ಅಲ್ಲೂ ಕೂಡ ಮೂವ್ಮೆಂಟ್ ಹೆಚ್ಚಿರುತ್ತೆ. ಸೊ ಮೂವ್ಮೆಂಟ್ ಹೆಚ್ಚಿರೋ ಕಾರಣದಿಂದ ಅಲ್ಲಿ ವೇರ್ ಅಂಡ್ ಟೇರ್ ಆಗಬಹುದು. ಸೊ ಆ ವೇರ್ ಅಂಡ್ ಟೇರ್ ಆಗ್ತಾ
ಅಲ್ಲಿ ಈ ಒಂದು ಡಿಸ್ಕ್ ಬಲ್ಜ್ ಆಗೋದು ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ನ ನಾವು ನೋಡಬಹುದು. ಓಕೆ, ಸೊ ಎಸ್, ಸೊ ನಾವು ಬಲ್ಜಿಂಗ್ ಡಿಸ್ಕ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಜೊತೆಗೆ ಸಾಕಷ್ಟು ಜನಕ್ಕೆ ಈ ಡಿಸ್ಕ್ ಪ್ರಾಬ್ಲಮ್ಗಳು ಇರುತ್ತೆ. ಆದ್ರೆ ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾ ಇದೀವಿ, ಕೆಲಸ ಮಾಡಿದಾಗ ಸರ್ವೇ ಸಾಮಾನ್ಯ ಮೈಕೈ ನೋವುತ್ತೆ ಅನ್ನೋ ಒಂದು ನೆಗ್ಲಿಜೆನ್ಸ್ ಮಾತುಗಳನ್ನ ಆಡ್ಕೊಂಡು ಅದನ್ನ ಮರ್ತು ಹೋಗ್ತೀವಿ. ಯಾವುದೋ ಒಂದು ಪೇನ್ ಕಿಲ್ಲರ್ನ ತಗೊಳ್ತೀವಿ, ಅದು ಮತ್ತೆ ಮರುಕಳಿಸುತ್ತೆ. ಸಾಮಾನ್ಯ, ಎಲ್ಲರೂ ಕೂಡ ನಾವು ಪ್ರತಿದಿನ ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಪ್ಪ ಹಾಗಾಗಿ ಅಂತ ಅನ್ಕೊಂಡು ಇದ್ಬಿಡ್ತೀವಿ. ಸೊ ಆದ್ರೆ ಅದು ಬರ್ತಾ 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 ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಕೆ ಆಗದೆ ಇರೋ ಮಟ್ಟಿಗೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಡಾಕ್ಟರ್ ಹೇಳ್ದಂಗೆ ಒಂದು 4 ವಾರದ ಹೆಚ್ಚು ನಮಗೆ ಕಾಣಿಸ್ಕೊಂಡಾಗ ವೈದ್ಯರನ್ನ ಭೇಟಿ ಮಾಡ್ಬೇಕಾಗುತ್ತೆ. ಸೊ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಂಗೆ ಕೇಳಿಸ್ತಾ ಇಲ್ಲ ನಿಮ್ ಧ್ವನಿ. ಯಾರು ಮಾತಾಡ್ತಿರೋದು? ಮ್ಯಾಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲಮ್ಮ, ನಂಗೆ ತುಂಬಾ ಲೋ ಕೇಳಿಸ್ತದೆ. ಹಲೋ ಹಲೋ, ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಕ್ಕಾಗುತ್ತಾ? ಮ್ಯಾಮ್ ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ ಮ್ಯಾಮ್. ಹೇಳಿ, ಇವಾಗ ಕೇಳಿಸ್ತದೆ. ನಿಮ್ಮ ಹೆಸರು? ಹಲೋ. ಹೇಳಿ, ನಿಮ್ಮ ಹೆಸರು ಹೇಳಿ. ಮ್ಯಾಮ್ ನನ್ನ ಹೆಸರು ಮಮತಾ ಅಂತ. ಹಲೋ ಮ್ಯಾಮ್ ಮಮತಾ ಮ್ಯಾಮ್. ಹೇಳಿ, ಮೈಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು ಮ್ಯಾಮ್. ಓಕೆ, ನಿಮ್ ಪ್ರಾಬ್ಲಮ್ ಏನಿದೆ? ಓಕೆ ಮ್ಯಾಮ್, ನನಗೆ ಸಮಸ್ಯೆ ಇರೋದು, ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ ಡಾಕ್ಟರ್ ಹತ್ರ ಮಾತಾಡಿ. ಓಕೆ. ಹಲೋ ಡಾಕ್ಟರ್. ನಮಸ್ತೆ ಡಾಕ್ಟರ್. ನಮಸ್ತೆ ಮಾ. ಡಾಕ್ಟರ್, ನನಗೆ ಸಮಸ್ಯೆ ಇರೋದು ಇತ್ತೀಚೆಗೆ ಒಂದು 6 months ಇಂದ. ಓಕೆ. ಅಂದ್ರೆ ನಾನು ಸಿಸ್ಟಮ್ ವರ್ಕ್ ಮಾಡೋದು. ಓಕೆ. ಸೊ ಮೋರ್ ದನ್ 8 hours ಕೂತಿರ್ತೀನಿ. ಕತ್ತು ನೋವು ಬರ್ತಿದೆ ಡಾಕ್ಟರ್. ಓಕೆ. ಆ ಕತ್ತು ನೋವಿಗೆ ತಲೆನೂ ಕೂಡ ನೋವು ಬರ್ತಿದೆ. ಓಕೆ. ಮತ್ತೆ ಇತ್ತೀಚೆಗೆ ಒಂದು 10 days 15 days ಇಂದ ಕೈ ಝೋಮ್ ಬಂದಂಗ್ ಆಗ್ತಿದೆ ಡಾಕ್ಟರ್. ಮತ್ತೆ ನಿಶಕ್ತಿ ಆಗೋ ತರ ಆಗ್ತಾ ಇದೆ. ಓಕೆ. 2 ಕೈಯಲ್ಲೂ ಈ ಜೋಮ್ ಬಂದಂಗೆ ಆಗ್ತಿದೆಯಮ್ಮ? ಬರೀ 1 ಕೈಯಲ್ಲಿ ಆಗ್ತಿದೆಯಾ? ಇಲ್ಲ ಡಾಕ್ಟರ್, 2 ಕೈ ಆಗ್ತಾ ಇದೆ. ಓಕೆ. ನಿಮ್ಮ ವಯಸ್ಸು ಎಷ್ಟಮ್ಮ? 38 ಡಾಕ್ಟರ್. 30 ಇದೆ. ಏನಾದರೂ ಟೆಸ್ಟ್ ಏನಾದರೂ ಮಾಡಿಸಿದ್ದೀರಮ್ಮ? ಇಲ್ಲ ಡಾಕ್ಟರ್, ಟೆಸ್ಟ್ ಏನು ಮಾಡಿಸಿಲ್ಲ. ಓಕೆ. ನೋಡಿಮ್ಮ, ತಾವು ಹೇಳ್ತಿರೋ ಲಕ್ಷಣ ಪ್ರಕಾರ ನಿಮಗೆ ಈ ಒಂದು ಡಿಸ್ಕ್ ಸಮಸ್ಯೆ ಆಗ್ತಾ ಇದೆ. ಈಗ ಕೈಯಲ್ಲಿ ಜೋಮ್ ಬಂದಂಗೆ, ಶಕ್ತಿ ಇಲ್ಲಂಗೆ ಅಂತ ಹೇಳ್ತಿದ್ದೀರಾ. ಸೊ ಇದಕ್ಕೆ ತಾವು ಇಮಿಡಿಯೇಟ್ ಆಗಿ ಒಂದು ಕುತ್ತಿಗೆಯ ಭಾಗದ ಒಂದು ಎಕ್ಸ್ರೇ ಮಾಡಿಸಿಮ್ಮ. ಸೊ ಎಕ್ಸ್ರೇ ಮಾಡಿಸಿದ್ರೆ ಎಕ್ಸ್ರೇಲಿ ನಮಗೆ ಗೊತ್ತಾಗುತ್ತೆ ಯಾವ ಮೂಳೆ ಮಧ್ಯ ಈ ಒಂದು ಡಿಸ್ಕ್ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಅದ್ರ ತಕ್ಕಂಗೆ ನಾವು ಸರ್ಟನ್ ಮೆಡಿಕೇಶನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಸರಿ ಹೋಗುತ್ತೆ. ಈಗ ನೀವು ಕೂತಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ. ಸೊ ಸ್ಟ್ರೇಟಾಗಿ ಎರೆಕ್ಟಾಗಿ ಕೂತ್ಕೊಂಡು ಕೆಲಸ ಮಾಡಿ, ಕುತ್ತಿಗೆಗೆ ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಗೆ ಸಂಬಂಧಪಟ್ಟಂಗೆ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಆ ಎಕ್ಸಸೈಸ್ ತಾವು ರೆಗ್ಯುಲರ್ ಆಗಿ ತಾವು ಮಾಡಬೇಕು. ವಿತ್ ದಟ್ ಒಂದು ಕಾಲರ್ ಬರುತ್ತಮ್ಮ, ಕುತ್ತಿಗೆಗೆ ಹಾಕೊಳ್ಳುವಂಥ ಕಾಲರ್ ಇರುತ್ತೆ. ಆ ಕಾಲರ್ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು 3 hours ತಾವು ಯೂಸ್ ಮಾಡಿ, ಅದ್ರ ಜೊತೆ ಎಕ್ಸ್ರೇ ಮಾಡಿಸಿ, ಆ ಎಕ್ಸ್ರೇಲಿ ಏನು ಚೇಂಜಸ್ ಇರುತ್ತೋ ಅದನ್ನು ನಾವು ನೋಡ್ತಾ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತಮ್ಮ. ಎಸ್ ಮಾ, ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿದ್ದಕ್ಕೆ. ಸೊ ಡಾಕ್ಟರ್, ಈ ಹರ್ನಿಯೇಟೆಡ್ ಡಿಸ್ಕ್ ಪ್ರಾಬ್ಲಮ್ ಅಂತಂದ್ರೆ ಏನು, ಅಂಡ್ ಜೊತೆಗೆ ಯಾವ ಡಿಸ್ಕ್ ಪ್ರಾಬ್ಲಮ್ ಬಂದಾಗ ಮನುಷ್ಯನಿಗೆ ತನ್ನ ಕೆಲಸ ತನಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ? ಯಾಕಂತಂದ್ರೆ ಈಗ ಬಲ್ಜಿಂಗ್ ಡಿಸ್ಕ್ ಅಂತ ಮಾತಾಡಿದ್ವಿ, ಹರ್ನಿಯೇಟೆಡ್ ಡಿಸ್ಕ್. ಸೊ ಈ ತರ ಎಲ್ಲ ಯಾವ ಡಿಸ್ಕ್ ಪ್ರಾಬ್ಲಮ್ ತುಂಬಾ ಹೆಚ್ಚು ತೊಂದರೆ ಕೊಡುವಂಥದ್ದು ಮನುಷ್ಯನಿಗೆ, ಅವನ ಕೆಲಸನೇ ಅವನಿಗೆ ಮಾಡ್ಕೊಳಕ್ಕಾಗದೇ ಇರೋವಂಥದ್ದು? ನೋಡಿ, ಈ ಡಿಸ್ಕ್ ಹರ್ನಿಯೇಷನ್ ಇರಬಹುದು, ಡಿಸ್ಕ್ ಪ್ರೊಲ್ಯಾಪ್ಸ್ ಇರಬಹುದು, ಅಥವಾ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪೇನ್ ಇರಬಹುದು, ಡಿಸ್ಕ್ ಪ್ರೊಟ್ರೂಷನ್ ಇರಬಹುದು. ಇವೆಲ್ಲ ಒಂದು ದಿ ಸೇಮ್ ಕಾಯಿಲೆಗೆ ಡಿಫ್ರೆಂಟ್ ಟರ್ಮಿನಾಲಜೀಸ್. ಈಗ ಫಾರ್ ಎಕ್ಸಾಂಪಲ್ ಜ್ವರಕ್ಕೆ ನಾವು ಫೀವರ್ ಅಂತಾನು ಹೇಳ್ತೀರಿ, ಪೈರೇಕ್ಸಿಯಾ ಅಂತಾನು ಹೇಳ್ತೀರಿ. ಸೊ ಇದೇ ಥರ ಈ ಡಿಸ್ಕ್ ಹರ್ನಿಯೇಷನ್, ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಬಲ್ಜ್ ಇವೆಲ್ಲ ಒಂದೇ ಕಾಯಿಲೆಯ ಪೆಥಾಲಜಿಗೆ ಡಿಫ್ರೆಂಟ್ ನೇಮ್ಸ್. ಈಗ ನಾವು MRI ಮಾಡಿದಾಗ ಅದರಲ್ಲಿ ನಾವು ನೋಡುವಂಥ ಈ ಒಂದು ವರ್ಡಿಂಗ್ಸ್. ಸೊ ಈ ಒಂದು ಡಿಸ್ಕ್ ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಇರಬಹುದು, ಪ್ರೊಲ್ಯಾಪ್ಸ್ ಇರಬಹುದು, ಹರ್ನಿಯೇಷನ್ ಇರಬಹುದು. ಒಂದು ವೇಳೆ ರ್ಯಾಡಿಕ್ಯುಲೋಪತಿ ಸ್ಟೇಜಲ್ಲಿ ಆದರೆ, ಆ ಸ್ಟೇಜಲ್ಲಿ 3rd ಸ್ಟೇಜಲ್ಲಿದ್ದರೆ ತುಂಬ ಸಿವಿಯರ್ ಇರುತ್ತೆ. ಆಗ ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ, ಕೈ ಎತ್ತಿ ಇಡೋಕ್ಕಾಗೋದಿಲ್ಲ, ಕಾಲಿಡೋಕ್ಕಾಗೋದಿಲ್ಲ. ಅದು ತುಂಬ ಸಿವಿಯರ್ ಸ್ಟೇಜಲ್ಲಿ, ರ್ಯಾಡಿಕ್ಯುಲೋಪತಿಯಲ್ಲಿದ್ದಾಗ ತುಂಬ ಸಿವಿಯರ್ ಪೇನ್ನ ನಾವು ನೋಡಬಹುದು. ಸೊ ಎಸ್, ಸೊ ಯಾವ ಕಾರಣಕ್ಕೆ ಈ ತುಂಬಾ ಹೆಚ್ಚು ನೋವು ಬರುವಂಥದ್ದು, ಯಾವ ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಮುಂದುವರಿಸ್ತಾರೆ, ಇನ್ನು ಸಾಕಷ್ಟು ಮಾತಾಡೋದಿದೆ. ಅದರ ಒಂದು ಸಣ್ಣ ವಿರಾಮದ ನಂತರ.
ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಎಸ್, ನಾವು ಈ ಬೆನ್ನು ಹುರಿಯ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಾಕಷ್ಟು ಟೈಪ್ಸ್ಗಳು ಅದರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ಸ್ ಯಾವ ಥರ ಇರುತ್ತೆ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ಅಂತ ಹೇಳ್ತಾರೆ? ಯಾಕಂತಂದ್ರೆ ಈಗ ನೀವು ಹೇಳಿದ್ರಿ ನೋವು ತುಂಬಾ ಇರುತ್ತೆ ಅಂತ ಹೇಳಿದ್ರಿ. ನೋವು ಬಿಟ್ಟು ಬೇರೆ ಇನ್ನೇನಾದ್ರೂ ಪ್ರಾಬ್ಲಮ್ಸ್ ಇರುತ್ತಾ ಈ ಬೆನ್ನು ಹುರಿ ತೊಂದರೆಯಲ್ಲಿ ಅಂತ? ನೋವು ಒಂದು ಲೀಡಿಂಗ್ ಸಿಂಪ್ಟಮ್ ಇರುತ್ತೆ. ಇದರ ಜೊತೆ ತುಂಬ ಜಾಸ್ತಿ ಸ್ಟಿಫ್ನೆಸ್ನ ನಾವು ನೋಡಬಹುದು, ವೇರ್ ಬಗ್ಗಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ. ಅದರ ಜೊತೆ ಪೇನ್, ತುಂಬ ರೇಡಿಯೇಟಿಂಗ್ ಪೇನ್ ಇರುತ್ತೆ. ಸೊಂಟದಿಂದ 2 ಬಟಕ್ಸಲ್ಲಿರಬಹುದು, 2 ತೊಡೆಯಲ್ಲಿ, 1 ಕಾಲಲ್ಲಿ, 2 ಕಾಲಲ್ಲಿ ತುಂಬ ವಿಪರೀತ ನೋವು ಬರೋದು. ನೋವು ಜೊತೆ ಕಾಲಲ್ಲಿ ತುಂಬ ಜಾಸ್ತಿ ಜೋಮ್ ಬರೋದು, ಮರಗಟ್ಟದಂಗೆ ಆಗೋದು, ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್, ಪ್ರಿಕ್ಕಿಂಗ್ ಸೆನ್ಸೇಷನ್ ಇರುತ್ತೆ. ಈ ಥರ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಸೊ ಇದನ್ನ ಇನ್ನು ಹೆಚ್ಚಾಗಿ ನಾವು ನೋಡಿದಾಗ, ಬೇರೆ ಒಂದು ರ್ಯಾಡಿಕ್ಯುಲೋಪತಿ ಸ್ಟೇಜಲ್ಲಿದ್ದಾಗ, ಬೇರೆ ಕಾಂಪ್ಲಿಕೇಶನ್ನ ನಾವು ನೋಡಿದಾಗ ಜನರಲಿ ಬ್ಲ್ಯಾಡರ್ ಮೂವ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಬ್ಲ್ಯಾಡರ್ ಮೂವ್ಮೆಂಟ್ ಕಂಟ್ರೋಲ್ ಇಲ್ದಿದಾಗ ಮೂತ್ರ ಆಗೋದು ಗೊತ್ತೇ ಆಗೋದಿಲ್ಲ. ಅಂದರೆ ಮೂತ್ರ ಬಟ್ಟೆಯಲ್ಲೇ ಆಗಿಬಿಡುತ್ತೆ, ಅಥವಾ ಮೋಷನ್ ಕಂಟ್ರೋಲಲ್ಲಿ ಇರೋದಿಲ್ಲ, ಮೋಷನ್ ಬಟ್ಟೆಯಲ್ಲೇ ಆಗಿಬಿಡುತ್ತೆ. ಸೊ ಈ ಥರದ ಒಂದು ಸಿಂಪ್ಟಮ್ನ ನಾವು ನೋಡಬಹುದು. ಇದ್ರ ಜೊತೆ ಇನ್ನೂ ಹೆಚ್ಚಾಗ್ತಾ ಹೋದಾಗ ವೇರ್ ಕಾಲಲ್ಲಿ ಬಲನೇ ಇಲ್ದಂಗೆ ಆಗುತ್ತೆ, ಕಾಲಿನ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಕಾಲು ತುಂಬ ಸಣ್ಣ ಆಗಿಬಿಡುತ್ತೆ, ಪ್ಯಾರಾಲಿಸಿಸ್ ಥರ ಆಗುತ್ತೆ. ವೇರ್ ಎಫೆಕ್ಟೆಡ್ ಕಾಲನ್ನ ಅವ್ರನ್ನ ಅದಲ್ಲಿ ಸ್ವಾಧೀನ ಇಲ್ಲಂಗಿರುತ್ತೆ, ಎತ್ತಿ ಇಡೋಕ್ಕಾಗೋದಿಲ್ಲ. ಈಗ ಇವೆಲ್ಲ ಥರದ ಒಂದು ಕಾಂಪ್ಲಿಕೇಶನ್ಸ್ ಈ ಒಂದು ಡಿಸ್ಕ್ ಸಮಸ್ಯೆನ ಅನ್ಟ್ರೀಟೆಡಲ್ಲಿ ಕೇಸಸ್ಸಲ್ಲಿ ನಾವು ನೋಡಬಹುದು. ಈಗ ಬೆನ್ನು ನೋವು ಸ್ಟಾರ್ಟ್ ಆಗಿದ ತಕ್ಷಣವೇ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಬಟ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಥರದ ಒಂದು ಸಮಸ್ಯೆ ಕಂಡು ಬರಬಹುದು. ಅದರ ಜೊತೆ ಈ ಒಂದು ಬೆನ್ನು ಮೂಳೆಯಲ್ಲಿ ನಾವು ನೋಡ್ತೀವಿ ಒಂದು ತುಂಬ ಕಾಮನ್ ಇನ್ನೊಂದು ಕಾಂಪ್ಲಿಕೇಶನ್ ನಾವು ನೋಡೋದು ಒಂದು ಡ್ರಗ್ ಅಬ್ಯೂಸ್. ಡ್ರಗ್ ಅಬ್ಯೂಸ್ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ಬೆನ್ನು ನೋವು, ಸೊಂಟ ನೋವಿದ್ರೆ ಅವ್ರೇನು ಮಾಡ್ತಾರೆ, ಒಂದು ನೋವಿನ ಮಾತ್ರೆ ತಿಂತಾರೆ, ಅಥವಾ ಅವರ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ಒಂದು ಸಮಸ್ಯೆ ಆಗಿದ್ರೆ ಅವರು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಅವರು ಒಂದು ಔಷಧಿ ಕೊಟ್ಟಿರ್ತಾರೆ. ಅವರು ಆ ಔಷಧಿ ತಿಂದು ಅವ್ರಿಗೆ ಅದು ಕಡಿಮೆ ಆಗಿರುತ್ತೆ. ಇವ್ರೇನು ಮಾಡ್ತಾರೆ, ಇದೇ ಔಷಧಿ ತಿನ್ನಿ ನಿಮಗೂ ಕಡಿಮೆ ಆಗುತ್ತೆ ಅಂತ ಕೊಡ್ತಾರೆ. ಅಥವಾ ಆನ್ ಕೌಂಟರ್ ಮೆಡಿಕೇಶನ್ಸ್ ತೊಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಪೇನ್ ಕಿಲ್ಲರ್ಸ್ ತಿಂತಾ ಹೋಗ್ತಾರೆ. ಸೊ ಈ ಪೇನ್ ಕಿಲ್ಲರ್ಸ್ನ ಲಾಂಗ್ ಟರ್ಮ್ ತಗೊಂಡಾಗ ಡೆಫಿನೆಟ್ಲಿ ಸಾಕಷ್ಟು ಹೆಪೆಟೋಟಾಕ್ಸಿಕ್ ಆಗಬಹುದು, ರಿನಲ್ ಟಾಕ್ಸಿಕ್ ಆಗಬಹುದು. ಅಂದರೆ ಅದು ಲಿವರಿಗೆ ಎಫೆಕ್ಟ್ ಮಾಡಬಹುದು, ಕಿಡ್ನಿಗೆ ಎಫೆಕ್ಟ್ ಮಾಡಬಹುದು, ಕಿಡ್ನಿ ಫಂಕ್ಷನಿಂಗ್ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಲಿವರ್ ಫಂಕ್ಷನಿಂಗ್ ಎಫೆಕ್ಟ್ ಆಗಬಹುದು. ಸೊ ಇದು ತುಂಬ ಕಾಮನ್ ಆಗಿ ನಾವು ನೋಡುವಂಥ ಒಂದು ಲೋವರ್ ಬ್ಯಾಕ್ ಪೇನ್ ಅಥವಾ ಒಂದು ಬೆನ್ನು ಮೂಳೆ ನೋವು ಅಥವಾ ಒಂದು ಜಾಯಿಂಟ್ ಪೇನಲ್ಲಿ ಕಂಡುಬರುವಂಥ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ನಾವು ನೋಡಬಹುದು. ಎಸ್ ಡಾಕ್ಟರ್, ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮೋನಿಕಾ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಓಕೆ ಡಾಕ್ಟರ್, ನಮಸ್ತೆ. ನಮಸ್ತೆ.
ಡಾಕ್ಟರ್, ನನ್ನ ಹೆಸರು ಮೋನಿಕಾ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ನಂಗೆ ತುಂಬಾ ಅಂದ್ರೆ ಒಂದು 15-20 ಡೇಸ್ ಇಂದ ಓಕೆ ಮಲ್ಕೊಂಡು ಎದ್ದಾಗ ಕಾಲು ಒಂದೇ ಸೈಡ್ ತುಂಬಾ ಎಳ್ತಾ ಬರುತ್ತೆ, ನಡ್ದಾಡಕ್ ಆಗಲ್ಲ. ಓಕೆ ಮತ್ತೆ ತುಂಬಾ ಹೊತ್ತು ಕುತ್ಕೊಂಡು ಎದ್ದಾಗ ತುಂಬಾ ಕಾಲ್ ನೋವು ಬರುತ್ತೆ, ಎಳ್ದಂಗ ಆಗುತ್ತೆ. ಓಕೆ ಆ ತರ ಆಗ್ತಾ ಇದೆ ಡಾಕ್ಟರ್, ಒಂದು 20 ಡೇಸ್ ಇಂದ. ಬರೀ ಒಂದು ಕಾಲಲ್ಲಿ ಆಗ್ತಿದೆಯಮ್ಮ, ಎರಡು ಕಾಲಲ್ಲೂ ಎರಡು ಆಗ್ತಿದೆ? ಕಾಲಲ್ಲಿ ಎಳ್ದಂಗ ಆಗ್ತಾ ಇದೆ ಡಾಕ್ಟರ್. ಓಕೆ. ಮಲ್ಗಿರುವಾಗ ಮಧ್ಯ ನಿದ್ದೆಯಲ್ಲಿ ನಿಮ್ಗೇನಾದ್ರೂ ಕಾಲು ಎಳೆದಂಗ ಆಗುತ್ತಾ? ಸ್ವಲ್ಪ ಸ್ವಲ್ಪ ಆಗುತ್ತೆ. ಓಕೆ. ನಿಮ್ಮ ಏಜ್ ಎಷ್ಟಮ್ಮ? 30 ಡಾಕ್ಟರ್. ಓಕೆ. ಇದ್ರ ಜೊತೆ ಬೇರೆ ಏನಾದ್ರೂ ತೊಂದರೆ ಆಗುತ್ತಾ ನಿಮ್ಗೆ? ಬೇರೆ ಏನು ಆ ತರ ಪ್ರಾಬ್ಲಮ್ ಇಲ್ಲ. ಲೋವರ್ ಬ್ಯಾಕ್ ಪೇನ್ ಬರೋದು ಅಥವಾ ಬೆನ್ನಲ್ಲಿ ಒಂಥರ ಭಾರ ಆದಂಗ ಆಗೋದು? ಸ್ವಲ್ಪ ಅಂದ್ರೆ ತುಂಬಾ ಹೊತ್ತು ಕುತ್ಕೊಂಡೇ ಇದ್ದಾಗ ಆ ತರ ಪೇನ್ ಬರುತ್ತೆ. ಓಕೆ. ನೋಡಿ ಮೇಡಮ್, ನೀವು ಹೇಳ್ತಿರೋ ಸಿಂಪ್ಟಮ್ಸ್ ಪ್ರಕಾರ ನಿಮಗೆ ವಿಟಮಿನ್ ಡಿ ತುಂಬ ಕಡಿಮೆ ಆಗಿದೆ, ಕ್ರ್ಯಾಂಪ್ಸ್ ಆಗ್ತಾ ಇರೋದು ನಿಮಗೆ. ಸೊ ನೀವು ಬೆಳಿಗ್ಗೆ ಎದ್ದು ಓಡಾಡಿದಾಗ ಒಂಥರ ಕಾಲಲ್ಲೆಲ್ಲ ಒಂಥರ ಇಟ್ಕೊಂಡಂಗೆ ಸ್ಟಿಫ್ನೆಸ್ ಆಗೋದು, ನಡೆಯೋದು ಕಷ್ಟ ಆಗೋದು, ಇದು ಹೇಳ್ತಿದ್ರ. ಸೊ ಇಟ್ ಇಸ್ ಬೇಸಿಕ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಕಡಿಮೆ ಇದ್ದಾಗ, ಸ್ಪೆಸಿಫಿಕ್ಲಿ ವಿಟಮಿನ್ ಡಿ ಕಡಿಮೆ ಇದ್ದರೆ ಈ ಥರದ್ದು ಸಮಸ್ಯೆ ಆಗೋದು. ಸೊ ಇದಕ್ಕೆ ತಾವು ಸರ್ಟನ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಹಾಲು ಹೆಚ್ಚಾಗಿ ಉಪಯೋಗಿಸಿ. ಅದ್ರ ಜೊತೆ ತಾವು ದಿನ ಅಟ್ಲೀಸ್ಟ್ ಒಂದು 15-20 ನಿಮಿಷ ನಿಮ್ಮ ಕೈ ಕಾಲನ್ನ ಎಳೆ ಸೂರ್ಯದ ಕಿರಣ ಬೀಳೋ ಥರ ಅದ್ರ ಮೇಲೆ ಮಾಡ್ಕೊಳ್ಳಿ. ಇದನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿ ಗ್ರ್ಯಾಜುಯಲಿ ವಿಟಮಿನ್ ಡಿನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನು ಮಾಡಿ ಒಂದು 15-20 ಡೇಸ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ. ಬಟ್ ಒಂದು ವೇಳೆ ಇದಾದ್ಮೇಲೂ ಕೂಡ ಸರಿ ಆಗ್ತಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅದಕ್ಕೆ ಸರ್ಟನ್ ಬೇರೆ ಟೆಸ್ಟ್ಸ್ನ ನಾವು ಮಾಡಿ, ಫಿಸಿಕಲ್ ಟೆಸ್ಟ್ನ ನಾವು ಮಾಡಿ ಅಥವಾ ಒಂದು ಎಕ್ಸ್ರೇ ಮಾಡಿ, ಅದ್ರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಆಗ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಶನ್ಸ್ ಕೊಟ್ಟರೆ ಹೆಲ್ಪ್ ಆಗುತ್ತಮ್ಮ. ಎಸ್ ಮಾ, ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿದ್ದಕ್ಕೆ. ಸೊ ಡಾಕ್ಟರ್, ಈ ಡಿಸ್ಕ್ ಪ್ರಾಬ್ಲಮ್ಗೆ ಯಾವ ರೀತಿ ಟ್ರೀಟ್ಮೆಂಟು ಹೋಮಿಯೋಪತಿಲಿ ಇದೆ ಅನ್ನೋದನ್ನ ಹೇಳ್ಬಿಟ್ಟು. ಈ ಒಂದು ಡಿಸ್ಕ್ ಸಮಸ್ಯೆನ ನಾವು 3 ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್. ಈಗ ಲಾಸ್ಟ್ ಕಾಲರ್ ಮಾಡಿದ್ರು, ಈಗ ಅವ್ರು ಹೇಳ್ತಿದ್ರು ವೇರ್ ಪೇನ್ ಸ್ಟಿಫ್ನೆಸ್ ಇದೆ. ಸೊ ಇದನ್ನು ನಾವು ಜನರಲಿ ಫಸ್ಟ್ ಸ್ಟೇಜಲ್ಲಿದೆ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ನಾವು ಜನರಲಿ ಡಯಟ್ ಆ್ಯಂಡ್ ಎಕ್ಸಸೈಸಲ್ಲಿ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದರಲ್ಲಿ ಸರಿ ಹೋದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ನಂತರ ಅದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಸೊ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ಈ ಒಂದು ಕಾಯಿಲೆ ಜನರಲಿ ಅಲ್ಲಿ ಸರ್ಟನ್ ಸ್ಟ್ರಕ್ಚರಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸ್ರೇ ಇರಬಹುದು, MRI ನಾವು ಮಾಡಿದಾಗ MRIಯಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಥವಾ ಡಿಸ್ಕಲ್ಲಿ ಮಲ್ಟಿಪಲ್ ಏರಿಯಾಸಲ್ಲಿ ತೊಂದರೆ ಇದೆ ಅಂತ ನಾವು ನೋಡ್ತೀವಿ. ಇದಕ್ಕೆ ನಾವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಥರ್ಡ್ ಸ್ಟೇಜಲ್ಲಿ ಇದ್ದಾಗ ಇದಕ್ಕೆ ರ್ಯಾಡಿಕ್ಯುಲೋಪತಿ, ವೇರ್ ಕಾಲಲ್ಲಿ ಪ್ಯಾರಾಲಿಸಿಸ್ ಆದಂಗೆ ಅಥವಾ ಬ್ಲ್ಯಾಡರ್ ಮೂವ್ಮೆಂಟ್ ಇಲ್ದಿದ್ದಾಗ ಇದಕ್ಕೆ ಥರ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ, ವೇರ್ ಸ್ಪೆಸಿಫಿಕ್ಲಿ ಸೆಕೆಂಡ್ ಸ್ಟೇಜಲ್ಲಿ ನಾವು ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಬಾಡಿ ವೆಯ್ಟ್ ಏನಿದೆ, ಹೈಟ್ ಏನಿದೆ, ಅವರ ಬೋನ್ ಡೆನ್ಸಿಟಿ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಈ ಮೆಡಿಸಿನ್ಸ್ ನಾವು ಕೊಡ್ತಾ ಹೋದಾಗ ಈ ಬೆನ್ನು ಮೂಳೆ ಮಧ್ಯ ಏನು ಚೇಂಜಸ್ ಆಗಿರುತ್ತೋ ಆ ಚೇಂಜಸ್ ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ವೇರ್ ಬೈ ಅವರ ಪೇನ್ ಇರಬಹುದು, ಸ್ಟಿಫ್ನೆಸ್ ಇರಬಹುದು, ಜೋಮ್ ಬರೋದಿರಬಹುದು, ಇವೆಲ್ಲ ಗ್ರ್ಯಾಜುಯಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾವು ಹೋಮಿಯೋಪತಿಯಲ್ಲಿ ಯಾವುದೇ ಥರದ ಒಂದು ಪೇನ್ ಕಿಲ್ಲರ್ಸ್ನ ನಾವು ಕೊಡೋದಿಲ್ಲ. ಈ ನೋವು ಏನಕ್ಕೆ ಬರ್ತಾ ಇದೆ, ಯಾವ ಕಾರಣಕ್ಕೆ ಬರ್ತಿದೆ, ಅದನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಈಗ 10 ಜನ ಬೇರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಪೇಷಂಟ್ಸ್ ಇದ್ದರೆ 10 ಜನಕ್ಕೂ ಔಷಧಿ ಬೇರೆ ಇರುತ್ತೆ. ಈಗ ಒಬ್ಬರಲ್ಲಿ ವೆಯ್ಟ್ ಹೆಚ್ಚಾಗಿ ಬರಬಹುದು, ಒಬ್ಬರಲ್ಲಿ ಏಜ್ ಆದ ನಂತರ ಬರಬಹುದು, ಒಬ್ಬರಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಇರೋದ್ರಿಂದ ಬರಬಹುದು. ಸೊ ಈ ಥರ ಆ ರೀಸನ್ ಮೇಲೆ, ಸಿಂಪ್ಟಮ್ ಮೇಲೆ ನಾವು ಡಯಾಗ್ನೋಸ್ ಮಾಡಿ ಮೆಡಿಕೇಶನ್ಸ್ನ ನಾವು ಕೊಡ್ತೀವಿ. ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಆಗಿದ್ರೆ ಆ ಒಂದು ಸ್ಟೇಜಲ್ಲಿ ನಾವು ಒಂದು ಪ್ಯಾಲಿಯೇಟಿವ್ ಮೆಡಿಕೇಶನ್ಸ್ ಅಂತ ಕೊಡ್ತೀರಿ. ಸೊ ಈ ಥರ ಈ ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್ನ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಮುಖಾಂತರ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಸೊ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ ಥ್ಯಾಂಕ್ ಯು ಡಾಕ್ಟರ್. ಮೈ ಪ್ಲೆಷರ್. ಸೊ ನೋಡಿದ್ರಲ್ಲ, ಟ್ರೀಟ್ಮೆಂಟ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ. ಯಾಕಂತಂದ್ರೆ ವೈಯಕ್ತಿಕವಾಗಿ ಒಬ್ಬರಿಗೆ ಒಂದು ರೀಸನ್ ಇದ್ರೆ ಮತ್ತೊಬ್ಬರಿಗೆ ಇನ್ನೊಂದು ರೀಸನ್ ಅಂತಂದ್ರೆ ಮತ್ತೊಂದು ಕಾರಣಗಳಿಂದ ಬರುತ್ತೆ. ಕಾರಣಗಳು ವಿಭಿನ್ನವಾಗಿರುತ್ತೆ. ಒಬ್ಬ ಸಮಸ್ಯೆ ಎಲ್ರಿಗೂ ಬಂದಿರಬಹುದು, ಅದ್ರ ಕಾರಣಗಳು ಬೇರೆ ಬೇರೆ ತರ ಇರುತ್ತೆ. ಅದೇ ತರ ಟ್ರೀಟ್ಮೆಂಟ್ ಕೂಡ ಬೇರೆ 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 ತರನೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಹೋಮಿಯೋಪತಿಯಲ್ಲಿ ಇದೆ. ಹೋಮಿಯೋಪತಿ ಟ್ರೀಟ್ಮೆಂಟ್ ನ ನೀವು ತಗೋಬೇಕು ಅಂತಂದ್ರೆ ಇವತ್ತೇ ನೀವು
ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.